ನಾನು ಟೀಕೆಗಳು ಸಾಯ್ತಾವೆ, ಕೆಲಸಗಳು ಮಾತ್ರ ಜೀವಿಸ್ತಾವೆ. ಆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಿದವ್ರು ನಾವು. ಟೀಕೆ ಟಿಪ್ಪಣಿಗಳಿಗೆ ಭಾಳ ಮಹತ್ವ ಕೊಡೋದಿಲ್ಲ. ಆಮೇಲೆ ಯಾರು ಸಮರ್ಥರದ್ರ ಅಸಮರ್ಥರದನ್ನ ಚುನಾವಣೆಗಳಲ್ಲಿ ಜನ ತೋರಿಸ್ಕೊಟ್ಟಿರ್ತಾರೆ. ನಾವೇನು ಬೈ ಫ್ಲುಕ್ ಒಂದು ಸಲ ಗೆದ್ದವರಲ್ಲ. ನನಗೆ ನಾಳೆ 14ನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರುಗಳು ಇಂಡಿ ನಗರಕ್ಕೆ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಯಾವ್ಯಾವ ಇಲಾಖೆ ಮುಖಾಂತರ ಎಷ್ಟು ಅನುದಾನಗಳನ್ನು ಕೊಟ್ಟಿವಿ, ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಏನಾಯಿತು ಅನ್ನೋದೊಂದು ಸ್ವಲ್ಪ ಕ್ಲಾರಿಟಿ ಇರಲಿ ಅಂತೇಳಿ ಕೆಲವರು ನನ್ನ ಆತ್ಮೀಯರ ಸಲಹೆ ಇತ್ತು. ಇಂಡಿ ವಿಧಾನಸಭಾ ಕ್ಷೇತ್ರದ 28 ಹಳ್ಳಿಗಳು, ನಾಗಠಾಣ ಕ್ಷೇತ್ರದ 10 ಹಳ್ಳಿಗಳಿಗೆ, ಅಂದರೆ 38 ಹಳ್ಳಿಗಳಿಗೆ ಇದರಿಂದ ಅನುಕೂಲ ಆಗ್ತದೆ. ಒಂದು ತಿಡುಗುಂದಿ ಎಕ್ಸ್ಟೆನ್ಷನ್, ಒಂದು ರೇವಣಸಿದ್ದೇಶ್ವರಿ, 1, 2 ಮತ್ತು 3. ನಾನು ಯಾರೋ ತಾವು ಕೇಳಿದ್ರಿ ಈ ಒಂದು ಯೋಜನೆ ಪ್ರಾರಂಭ ಆಗಬೇಕಾಗ ಅವಾಗ 2ನೇ ಹಂತದ್ದು ಇಂಡೋರ್ ಸ್ಟೇಡಿಯಮಕ್ಕೆ ಮೊದಲನೇ CM ಅವ್ರನ್ನ ಕೊಟ್ಟಿದ್ದೀನಿ. ಅದು ಇಂಡೋರ್ ಸ್ಟೇಡಿಯಮ್ಗೆ ಒಂದು 2 ಕೋಟಿ ರೂಪಾಯಿ ಇವತ್ತು ಅನುಮೋದನೆ ಆಗ್ತಾಯಿದೆ. ಅದು ಮುಂದೆ ಮಾಡೋದು. ಈಗೇನು ಇದ್ರಾಗ 232 ಕೋಟಿ. 6 ಕೆರೆಗಳು ನಾಗಠಾಣ ವಿಧಾನಸಭಾ ಕ್ಷೇತ್ರದ್ದು ಇಲ್ಲೋ ಅಂಥೇಳಿ ಈ ಕ್ಲಾರಿಟಿ ಬರಲಿ ಅಂಥೇಳಿ ನಾನು ನಿಮಗೆ ಈಚ್ ಎವ್ರಿ ಡಿಪಾರ್ಟ್ಮೆಂಟ್ ವಿತ್ ಗೌರ್ಮೆಂಟ್ ಆರ್ಡರ್ ವಿತ್ ಆಲ್ ಡೀಟೇಲ್ಸ್. ಅದಕ್ಕಾಗಿ ಸುಮ್ಮನೆ ವೇಗಾಗಿ 4,500 ಕೋಟಿ ಅದಲ್ಲ, 4,564.59 ಲಕ್ಷ. ಇವರು ಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ನಾನು ಆನ್ ದ ಹೌಸ್, ಆನ್ ದ ರೆಕಾರ್ಡ್, ನಾನು ಅವರಿಗೆ ಅಲ್ಲಿ ಧನ್ಯವಾದ ಕೊಡ್ತೀನಿ. ಅವರ ಮನೆಗೆ ಹೋಗಿ ಕೃತಜ್ಞತೆ ಸಲ್ಲಿಸಿದ್ದೀನಿ ಬಿಕಾಸ್ ಆಫ್ ಅವರ್ ಪೀಪಲ್. ಆದರೆ ನಾನು ಮೊನ್ನೆ ಹೇಳಿನು, ಯೋಜನೆ ಅನುಮೋದನೆ ಅವ್ರು ಮಾಡಿದ್ದಾರೆ, ಅದ್ರ ದುಡ್ಡು ನಾನು ಕೊಟ್ಟು ವಿತ್ ಡೇಟ್ ನಿಮಗೆ ನಾನು ಹೇಳಿದೆ. 200 ಮೇಲೆ ಕೋಟಿ ಏನು ಹೆಚ್ಚು ಕೊಟ್ಟಿದ್ದೀವಲ್ಲ, ವಿತ್ ಡೇಟ್ ನಾನು ಕೊಟ್ಟದ್ದನ್ನು ಹೇಳಿ. ಅದಕ್ಕೆ ನಿಮಗೆ ಮಾಹಿತಿ ಇರಲಿಲ್ಲ ಅಂದರೆ ಕಾರಜೋಳ ಅವ್ರನ್ನ, ಬೊಮ್ಮಾಯಿ ಅವ್ರನ್ನ ಕೇಳಿ ಮಾಹಿತಿ ಒದಗಿಸ್ತಕ್ಕಂಥ ಪ್ರಯತ್ನ ಮಾಡಿ. ಸುಮ್ಮನೆ ವೇಗಾಗಿ ಹೇಳಕ್ಕೆ ಹೋಗಬೇಡಿ. ನಾನು ಏನು ಮಾತಾಡ್ತೀನಿ ಭಾಳ ಸಲ ಹೇಳಿ ನಿಮಗೆ, ಅದು ಡಾಕ್ಯುಮೆಂಟ್ ವಿತ್ ಡಿಟೇಲ್ ಕರೆಕ್ಟ್ ಇರಬೇಕು. ಇಲ್ಲ ಅಂದರೆ ವೇಗಾಗಿ ಮಾತಾಡೋಕ್ಕೆ ಹೋಗಬಾರ್ದು. ಜನರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋಕೆ ಅವಕಾಶ ಆಗ್ತದೆ. ಸೊ ಅದಕ್ಕೆ ಮಾಡಕ್ಕೆ ಹೋಗಬೇಡಿ. ಆ ಕ್ಷೇತ್ರದ ಜನ ಬಹಳ ಹೃದಯವಂತರದಾರ. ಅವರು ನಿಮಗೂ ಸಹಾಯ ಮಾಡ್ಯಾರ, ನಮಗೂ ಸಹಾಯ ಮಾಡ್ಯಾರ. ಆ ಗೌರವಯುತವಾಗಿ ನಮ್ಮ ಭಾಗದ ಜನ ಅಭಿವೃದ್ಧಿ ಆಗ್ಲಕತ್ತಾರೆ, ಖುಷಿ ಪಡೋದು. ನಾವು ಯಾರು ಮಾಡ್ಲಕತ್ತಾರೋ ನೋಡೋದು ಬೇಡ. ಇಲ್ಲಿ ಅಲ್ಟಿಮೇಟ್ ನಮ್ಮ ಜನರಿಗೆ ಒಳ್ಳೇದು ಆಗ್ಲಕತ್ತದೋ ಇಲ್ಲೋ, ದಟ್ ಈಸ್ ದ ಪ್ರಯಾರಿಟಿ. ಜನ ಏನು ನಿಮ್ಮನ್ನು ಗಮನಿಸ್ತಾರೆ, ನಮ್ಮನ್ನು ಗಮನಿಸ್ತಾರೆ. ಎಷ್ಟೆಷ್ಟೋ ಕೆಲಸ ಮಾಡಿದವ್ರು ಹೋಗಿದ್ದಾರೆ, ನೋಡಿದೇವೆ ನಾವೆಲ್ಲ. ನಾನು ಹೇಳಿಲ್ಲ ನಿಮ್ಗೆ, ಚುನಾವಣೆಗಳೇ ಬೇರೆ, ಅಭಿವೃದ್ಧಿನೇ ಬೇರೆ. ಅಭಿವೃದ್ಧಿ ಒಳಗೆ ತಂದು ರಾಜಕಾರಣ ಮಾಡಿ ಕೆಳಗಂತಕ್ಕೆ ಹೋಗೋದು ಬೇಡ. ನಾವೆಲ್ಲ ಕೆಲವು ಹಿಂಗಾಗಿ ಹಿಂಗೆ ಉಳಿದಿದ್ದೀವಿ. ಈಗಲೇ ಎಷ್ಟು ದಿನ ಇದೇ ಬ್ಲೇಮ್ ಗೇಮ್, ಇದೇ ಕೆಲಸಕ್ಕೆ ಬರೋದ ವಿಚಾರಗಳನ್ನು ಮಾತಾಡಿಕೊಂಡು ಏನು ಮಾಡೋದು. ನಾನೇ ನಿಮ್ಗೆ ಭಾಳ ಹೃದಯವಂತಿಕೆ ಅಂತ ಕರಿತೀನಿ. ಬರೀ ಎಲ್ಲರೂ ಕೂಡ ಬರ್ರಿ. ಅದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ. ಅದು ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ಪಕ್ಷದ ಲೆವೆಲ್ ಇಲ್ಲ. ಅದಕ್ಕೆ ಈ ರಾಜ್ಯದ 7 ಕೋಟಿ ಜನರ ಮ್ಯಾಂಡೇಟ್ ಕೊಟ್ಟು ಬಂದಿರತಕ್ಕಂಥ ಒಂದು ಸರ್ಕಾರ. ನೀವೆಲ್ಲರೂ ಪ್ರೋಟೋಕಾಲ್ ಪ್ರಕಾರ ನಿಮ್ಮ ಹೆಸರು ಹಾಕಿರ್ತಾರಲ್ಲ, ಯಾಕೆ ಕರಿಬೇಕು? ನನ್ನ ಕ್ಷೇತ್ರದ ಜನ ನನಗೆ ಕಾರ್ಯ ಆಗ್ಬಿಡ್ದಾಗ ನಾ ಸಂತೋಷದಿಂದ ಬರಬೇಕು. ಕರೀದ ಪ್ರಶ್ನೆನೇ ಬರೋಂಗಿಲ್ಲ. ನನಗೆ ಇನ್ನೊಂದು ನೋಡಿದೆ, 524 ಆಗಲಿ ಅಂತೇಳಿ ಯಾರೂ ಹೇಳೇ ಇಲ್ಲ ನನಗೆ. ಯಾರು ಹೇಳಬೇಕು? 524 ಆಗಲಿ ಅಂತ ಹೇಳೋದು ಜನ ಮಾನಸ್ನಾಗ ಹೃದಯದಾಗ ಅದು. ನಿಮಗೆ ಬಂದು ಯಾರು ಹೇಳ್ಯಾರೋ ಇಲ್ಲ ಗೊತ್ತಿಲ್ಲ ನನಗೆ. ಅದಕ್ಕೆ ಹಂಗೆ ಹೇಳ್ದೆ ಒಬ್ಬ ಸಂಸದರು. ನೀವು ನೇರವಾಗಿ 524 ಮಾಡಲಿಕ್ಕೆ ನಾನು ನೋಟಿಫಿಕೇಷನ್ ಮಾಡ್ತೀನಿ, ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂದರೆ ಖುಷಿ ಪಡ್ತಿದ್ದೇನೆ. ಬಿಟ್ಟು ನನಗೆ ಯಾರೂ ಹೇಳೇ ಇಲ್ಲ ಅಂದರೆ ಇಷ್ಟು ಮಾಹಿತಿ ಕೊಡ್ತೀವಿ ಇಟ್ಕೊಂಡು ಅವ್ರು ಸಂಸದರ 524 ನಮ್ಮ ಜನರ ಬದುಕದ. ಅದರಲ್ಲಿ 80 TMC ನೀರಿನ ಮುಖಾಂತರ ನಮ್ಮ ಭಾಗದ ಜನರ ಭವಿಷ್ಯ ಅದ್ರಾಗ. ನಾವು ನೀವಲ್ಲ, ಒಂದು ಕೂಸಿಗೆ ಗೊತ್ತದ ಈ ಯೋಜನೆ ಯಾವ ರೀತಿ ಮಾಡಬೇಕು ಅನ್ನೋದು. ಸೊ ಅದಕ್ಕಾಗಿ ಬಹಳ ಸೂಕ್ಷ್ಮತೆಯಿಂದ ಮಾತಾಡೋದು ಮಾಡಿ ನಿಮ್ಮ ಕರ್ತವ್ಯಗಳನ್ನು ನೀವೆಲ್ಲ ಗೋಲ್ ಗುಂಬಸ್ ಯುನೆಸ್ಕೋದಾಗ ತರಬೇಕಾಗಿತ್ತು. ಟೂರಿಸಮ್ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ವಿತೌಟ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಏರ್ಪೋರ್ಟ್ ಕಟ್ಟಿಟ್ಟಿರಿ. ಏನು ಮಾಡೋದು? ಎಷ್ಟು ದಿವಸ ಆಯಿತು? ನಾ ಅಂಥವು ಕೇಳ್ಕೊತೋದ್ರು 120 ಅದಾವ. ಬಟ್ ಐ ಡೋಂಟ್ ಇದು ಯಾವ ಬರ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಹೇಳಂಗಿಲ್ಲ ಇವು. ಅದು ಸುಮ್ಮನೆ ಹೇಳ್ತೀನಿ ಅವ್ರಿಗೆ, ನಿಮ್ಮ ಕರ್ತವ್ಯಗಳೇನು, ನೀವೇನು ಮಾಡಬೇಕಾಗ್ಯದ ನೀವು ಅವುಗಳನ್ನು ಮಾಡಿ. ನಾ ಹೆಂಗೆ ಮಾಡ್ಲತ್ತಿಲ್ಲ, ಶುಗರ್ ಫ್ಯಾಕ್ಟ್ರಿ ಮಾಡ್ಬೇಕಾಗಿತ್ತು ಮಾಡಿ, ನೀರಾವರಿ ಮಾಡ್ಬೇಕಾಗಿತ್ತು ಮಾಡಿ, ಮಿನಿ ವಿಧಾನಸೌಧ ಕಟ್ಟಬೇಕಾಗಿತ್ತು ಕಟ್ಟಿ, ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡ್ಬೇಕಾಗಿತ್ತು ಮಾಡಿ, ಮೆಗಾ ಮಾರ್ಕೆಟ್ ಕಟ್ಟಿನ ಹೊಳೆದಂಡಿಗೆ 2 ಬ್ರಿಡ್ಜ್ ಮಾಡ್ಬೇಕಾಗಿತ್ತು ಮಾಡಿ. ನಾ ಮಾಡೀನು ಅಂದ್ರೆ ನನ್ನ ಮನೆಯಾಗಿಂದ ಮಾಡಿಲ್ಲ.
ನಂಗೆ ಜನ ಅವಕಾಶ ಕೊಟ್ಟಿದ್ರು, ಆಶೀರ್ವಾದ ಮಾಡಿದರು, ಜನರ ಸರ್ಕಾರದ ಮೇಲೆ ಒತ್ತಾಯ ಮಾಡಿದ್ರು, ಅನುದಾನ ತಂದು ಯು ಡೂ ಇಟ್. ಟೂರಿಸಮ್ ಹಬ್ ಮಾಡಿ ಬಿಜಾಪುರ, ಈ ನಗರದ ಸ್ವಿಟ್ಜರ್ಲ್ಯಾಂಡ್ ಆಗ್ಬೇಕಿದು. ನಾವು ಬರೀ ನೇಪಾಳದಂಥ ಒಂದು ಬಡ ರಾಷ್ಟ್ರ ಟೂರಿಸಮ್ ಮೇಲೆ ಬದುಕ್ತಾರೆ. ಯಾಕೆ ನೀವು ಮಾಡಲಿಲ್ಲ? ಮಾಡಬೇಕಲ್ಲ. ಹೌದು, ನಾನು ಕಾರಜೋಳ ಅವ್ರಿಗೆ ಅಭಿನಂದಿಸ್ತೇನೆ ಏರ್ಪೋರ್ಟ್ ಮಾಡಿದ್ರು ಅಂತೇಳಿ. ಆದ್ರೆ ವಿತೌಟ್ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ವಾಟ್ ಇಟ್ ಶೋಸ್. ಸೊ ಅದಕ್ಕಾಗಿ ನಾನು ಒಂದೇ, ನೀವು ಏನೂ ಮಾಡಿಲ್ಲ ಅಂತ ನಾನು ಹೇಳಂಗಿಲ್ಲ, ನಾವು ಏನೂ ಮಾಡಿದ್ದೀವಿ ಅಂತ ನೀವು ಹೇಳ್ಕೋಬೇಡಿ. ನಿಮ್ಮ ಅವಕಾಶಕ್ಕಾದ್ರೆ ನೀವು ಮಾಡಿ, ನಮ್ಮ ಅವಕಾಶಕ್ಕಾದ್ರೆ ನಾವು ಮಾಡಿರ್ತೀವಿ. ಅದಕ್ಕಾಗಿ ಈ ಜಿಲ್ಲೆಯ ಜನರಲ್ಲಿ ನಾನು ಮನವಿ ಮಾಡ್ಕೋತೀನೋ, ನಮ್ಮ ಯಾರ ಬ್ಲೇಮ್ಗಳನ್ನು ತಲೆ ಹಾಕೋಕೆ ಹೋಗಬೇಡಿ. ಯಾರ ಕೆಲಸಗಳದಾವೆ, ನಾನು ಮೊದಲಿಗೆ ಹೇಳಿಬಿಟ್ಟೆ, ಟೀಕೆಗಳು ಸಾಯ್ತವೆ, ಕೆಲಸ ಕಾರ್ಯಗಳು ಜೀವಿಸ್ತವೆ, ಅವು ಜೀವಂತವಾಗಿ ಕಾಣ್ತವೆ. ನಾನೇನು ಹೇಳೀನಿ, ಭೀಮಾಶಂಕರ್ ಸಕ್ಕರೆ ಫ್ಯಾಕ್ಟ್ರಿ ನಿಮ್ಮ ನ್ಯಾಷನಲ್ ಹೈವೇದಾಗ ಕಾಣಿಸೋದು ಇಲ್ಲ. ಲೈನ್ ಡೆವಲಪ್ಮೆಂಟ್ ಬೋರ್ಡ್ GI ಟ್ಯಾಗ್ ನಿಮ್ಮ ಕಣ್ಣಿಗೆ ಕಾಣಿಸೋದು ಇಲ್ಲ. ಒಂದು ಬ್ರಿಡ್ಜ್ ಚಡ್ಚಾಣ ಉಡ್ಚಾಣ ಮತ್ತು ರೂಢಿ ಹತ್ತಿರ ಮಾಡೋದನ್ನು ಕಣ್ಣಿಗೆ ಕಾಣಿಸೋದು ಇಲ್ಲ. ಮೆಗಾ ಮಾರ್ಕೆಟ್ ನಾಳೆ ಕಣ್ಣಿಗೆ ಕಾಣಿಸೋದಿಲ್ಲ. 19 ಕೆರೆಗಳಿಗೆ ನೀರು ಹಾಕಿದ್ದೀವಿ, ಕಣ್ಣಿಗೆ ಕಾಣಿಸೋದಿಲ್ಲ. ಈ ದುಡ್ಡು ಬಿಡುಗಡೆ ಮಾಡಿದ್ದೀವಿ, ಇದು ನಿಮ್ಮ ಕಣ್ಣಿಗೆ ಕಾಣಿಸೋದು ಇಲ್ಲ. ಅದಕ್ಕಾಗಿ ಯಾವುದೇ ಪ್ರೆಸ್ ಮೀಟ್ ಮಾಡಬೇಕಂದ್ರೆ, ಸಾರ್ವಜನಿಕಗೊಳಿಸ್ಬೇಕಂದ್ರೆ ವಾಸ್ತವಿಕತೆಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿ. ಅದಕ್ಕಾಗಿ ಮುಂದಿನ ದಿನಮಾನದಾಗ ನೀವು ಇಂಥವು ಮೆಟೀರಿಯಲೈಸ್ ಟೀಕೆ ಟಿಪ್ಪಣಿಗಳಿರಬೇಕು. ಆರೋಗ್ಯಕರ ಡೆಮೋಕ್ರಸಿ, ದ ಹೆಲ್ದಿ ಡೆಮೋಕ್ರಸಿ ದೇರ್ ಮಸ್ಟ್ ಬಿ ಇಂಪ್ರೂವ್ ಇರಬೇಕು. ಆದರೆ ದ್ಯಾಟ್ ಶುಡ್ ಬಿ ಆನ್ ವೆರಿ ಡಿಫ್ರೆಂಟ್ ವೇ, ಡಿಗ್ನಿಫೈಡ್ ಆಗಿ, ಡೆಕೋರಮೆಂಟೇನ್ ಆಗಿ, ಡಿಸಿಪ್ಲಿನದಿಂದ ನಾವು ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ನಾವೆಲ್ಲ ಅಳವಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ, ನೀವೆಲ್ಲ ಆ ಸಾಲಿನಲ್ಲಿ ನೀವು ಸೇರಬೇಕು. ನಿನ್ನೆ ಯಾರೋ ಬೈ ಫ್ಲೂಕ್ ಒಬ್ರು ಗೆದ್ದವರು ಸೋತವ್ರು ಕರ್ಕೊಂಡಾಗ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ನಿರಂತರ ಗೆದ್ದವರಿದ್ದೇವೆ. 40 ವರ್ಷಗಟ್ಟಲೆ ರಾಜಕಾರಣ ಮಾಡಿದ್ದೇವೆ. ವಿ ಆರ್ ವೆರಿ ಡಿಫ್ರೆಂಟ್. ನಾನು ಹುಡುಗರ ಬಗ್ಗೆ ಮಾತಾಡಕ್ಕೆ ಹೋಗೋಂಗಿಲ್ಲ. ಯಾರು ಭಾಳ ಸಲ ಗೆದ್ದಿದ್ದೇವಲ್ಲ, ನಾವು ತೂಕದಿಂದ, ನಮ್ಮ ಮಾತುಗಳು ಬದ್ಧತೆಯಿಂದ ಇರಬೇಕಾಗ್ತದೆ. ಸೊ ಆ ಕೆಲಸ ನಿಮ್ಮಿಂದ ನಡೀಲಿ ಅಂತೇಳಿ ನಾನು ಆಶಿಸ್ತೀನಿ. ಮತ್ತು ನಿಮ್ಮ ಪ್ರಶ್ನೆಗಳು ಇದಕ್ಕೆ ಯಾವ ಸಂಬಂಧಪಟ್ಟದ, ನಾನು ಮತ್ತೊಬ್ಬರಂಗೆ ನನಗೆ ಬೇಕಾದಷ್ಟೇ ಕೇಳಿ, ನನಗೆ ಬೇಡಾದನ್ನು ಅವಾಯ್ಡ್ ಮಾಡಿ ಎದ್ದು ಹೋಗ್ತಕ್ಕಂಥ ರಾಜಕಾರಣದ ವರ್ಗಕ್ಕೆ ನಾನು ಸೇರಿಲ್ಲ. ನಿಮ್ಮೆಲ್ಲ ಪ್ರಶ್ನೆಗಳನ್ನು ನಾನು ಇಡೀ ಜೀವನದ್ದಕ್ಕೂ ನಾನು ಭಾಳ ಕಡಿಮೆ ಪ್ರೆಸ್ಸಿಗೆ ಬರ್ತೀನಿ. ನಾನು ಬರೋದೇ ಕಡಿಮೆ. ಆದರೆ ಬಂದಾಕ್ರೆ ಏನಾದರೂ ಮಟೀರಿಯಲ್ ಇಂಪಾರ್ಟೆಂಟ್ ಇಶ್ಯೂಸ್ ನನ್ನ ಜಿಲ್ಲೆ, ನನ್ನ ತಾಲೂಕು, ನನ್ನ ನಾಡು, ನನ್ನ ಪ್ರದೇಶಕ್ಕೆ ನಾನು ಹಿಂದೂ ಬಂದೀನಿ. ಕೋವಿಡ್ದಾಗ ಬಂದೀವಿ ನಾವು. ನೆರೆ ಹೊಳೆಗಳು ಇವತ್ತಿಗೂ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡಿನ ಏನು ಅನುಭವಿಸ್ತೀವಿ ನಾವು ಅಂತೇಳಿ. ಮಳೆ ಬಂದು ನೆರೆ ಹೊಳೆ ಬರಗಿಟ್ಟು ಎಲ್ಲರೂ ನಾವು ಕೂಡ ಕಾನ್ಸಂಟ್ರೇಷನ್ ಮಾಡ್ತೀವಿ. ಅದು ಮುಗಿದ ನಂತರ ನೋಡೋಂಗೇ ಇಲ್ಲ. ಅದ್ರ ಬಗ್ಗೆ ಆಸಕ್ತಿ ವಹಿಸ್ಬೇಕಾಗ್ತದೆ. ನಾವೆಲ್ಲ ನದಿ ಪಕ್ಕಕ್ಕೆ ಕೊಟ್ಟಿದ್ದೀವಿ. ನಮ್ಮ ಭೂಮಿ ಒಳಗೆ ನೀರು ಬಂದುಬಿಡ್ತವೆ. ಎಷ್ಟು ಪ್ರಮಾಣದಾಗ ಹಾಳು ಮಾಡ್ತದೆ ಅಂದರೆ ನಮ್ಮ ಬದುಕೆ ಕೊಚ್ಕೊಂಡು ಹೋಗ್ಬಿಡ್ತವೆ. ಇವೆಲ್ಲ ಕಾಳಜಿ ಮಾಡಬೇಕಲ್ಲ. ಅರ್ಥಕ್ವೇಕ್ 1993ದಾಗ ಅರ್ಥಕ್ವೇಕ್ ಆಯ್ತು ನಮ್ಮ ಭಾಗದಾಗ, ಲಾತೂರ್ ಬೇಸ್. ಏನು ತೊಂದರೆ ಅನುಭವಿಸಿದ್ವಿ ಗೊತ್ತದ ನನಗೆ. ಇವತ್ತಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಯವರು ನಮ್ಮ ಉಸ್ತುವಾರಿ ಸಚಿವರಿದ್ರು. ನಾನು ಅವ್ರು ಭೀಮಾ ನದಿ ತಿರುಗಾಡ್ತಿದ್ವಿ. ಎಲ್ಲ ನಾನು 92, 93 ಅಂದಿದ್ದು, 35-37 ವರ್ಷ ಹಿಂದಿದ್ದು. ಅದಕ್ಕೆ ಬದ್ಧತೆ ಇಲ್ಲ ರಾಜಕಾರಣ. ಈ ನಿಮ್ಮಂಗೆ ಸಂಸದರ ಖರ್ಗೆ ಸಾಹೇಬ್ರು ಅದು ಮಾಡಿಲ್ಲ. ಜಸ್ಟ್ ಗುಲ್ಬರ್ಗಕ್ಕೆ ಹೋಗ್ಬಾರ್ದು ನೋಡೋಣ, ಕೇಂದ್ರೀಯ ವಿದ್ಯಾಲಯ ಹೆಂಗಾಗ್ಯದ, ಅಲ್ಲಿ ಹಾಸ್ಪಿಟ್ಲ್ ಹೆಂಗಾಗ್ಯಾವ, ಆರ್ಟಿಕಲ್ 371 ಯಾವ ರೀತಿ ಅನುಕೂಲ ಆಗ್ಲಾಗತ್ತದ ಮಾಡ್ರಿ. ನಿಮಗೂ ಅವಕಾಶ ಅದ. ಇವು ಸಣ್ಣಕ್ಕೆ ಯಾಕೆ ಮಾಡಲಾಗ್ತೀರಿ? ಆ ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಮಾಡಿದ್ರು ನಾನು ನೋಡಿದೆ. ಒಬ್ಬರು ರೈಲ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಲ್ಲ. ಯು ಆರ್ ಯೂನಿಯನ್ ಎಕ್ಸ್ ಮಿನಿಸ್ಟರ್, ಯು ಹ್ಯಾವ್ ಓನ್ ಪ್ರೋಟೋಕಾಲ್. ನಿಮಗೆ ಡೆಕೋರಮ್ ಬರಲಿಲ್ಲ ಅಂದ್ರೆ ನಮಗೆ ಅನ್ಯಾಯ, ನಮಗೆ ನೋವು ಅನ್ನಿಸ್ತದೆ. ಯಾಕಂದ್ರೆ ನೀವು ನಮ್ಮ ಜಿಲ್ಲೆಯ ಸಂಸದರು, ನಿಮ್ಗೆ ಗೌರವ ಇರಬೇಕು. ರೈಲ್ವೆ ಡಿಪಾರ್ಟ್ಮೆಂಟ್ದವ್ರು ನಿಮ್ಮನ್ನು ಗೌರವಿಸಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಿಕಾಸ್ ಆ ಡೆಕೋರಮ್ ಮೇಂಟೈನ್ ಆಗಬೇಕಲ್ಲ. ಇಡೀ ರೈಲ್ವೆ ಇಲಾಖೆದವ್ರು ಬಂದು ಅಲ್ಲಿ ಇರಬೇಕಾಗಿತ್ತು. ಭಾಳ ಒಳ್ಳೆ ಕೆಲಸ ಮಾಡಿ ಬಂದು ನಾ ಇಲ್ಲ ಅಂತ ಅನ್ನಂಗಿಲ್ಲ. ಆದರೆ ಅದನ್ನು ಲೋಕಾರ್ಪಣೆಗೊಳಿಸ್ಬಿಡೋದಕ್ಕೆ ಒಂದು ವಿಧಾನ ಅನುಸರಿಸಿ. ಈಗ ನಾವು ಹಿಂಗೆ ಮಾಡ್ಲಕತ್ತಿದ್ದೀವಿ ಅಂತೇಳಿ ನೀವು ಹಿಂಗೆ ತಿಳ್ಕೊಂಡ್ರೆ ಹೆಂಗೆ? ನಾವು ನಿಮಗೆ ಒಂದು 4 ಕುರ್ಚಿ ಮಾಡಿಬಿಡೋಣ? ನಾ ಹಂಗೆ ಮಾಡೋಂಗಿಲ್ಲ. ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಮತ್ತು ನಿಮ್ಮನ್ನು ನಾನು ಆನ್ ರೆಕಾರ್ಡ್ ಹೌಸ್ನಾಗೂ ನೀವು ಯಾರು ಅನುಮೋದನೆ ಕೊಟ್ಟಿದ್ರಿ, ಸ್ಟಾರ್ಟಿಂಗ್ ಚಾಲನೆ ನೀವು ಕೊಟ್ಟಿರಿ, ನಾ ಇಲ್ಲ ಅಂತ ಹೇಳ. ಅದಕ್ಕಿಂತ ಮೊದಲು ನಾವು ಚಾಲನೆ ಕೊಟ್ಟದ್ದನ್ನು ನಮ್ಮನ್ನು ಹೇಳೀನಿ. 18-19 ಬಜೆಟ್ದಾಗ DK ಶಿವಕುಮಾರ್ ಅವ್ರ ಸಹಾಯದಿಂದ ನಾವು ಅವತ್ತು ಬಜೆಟ್ನ ಬಿಡ್ಸ್ಕೊಂಡ್ಬಂದಿದ್ವಿ. ಮುಂದೆ ನೀವು ಆ ಕೆಲಸ ಸರ್ಕಾರದೊಳಗೆ ನಿರ್ಣಯ ಮಾಡಿದ್ವಿ. ಅನುದಾನ ನಾವು ಕೊಟ್ಟಿದ್ದೀವಿ. ಅದು 1ನೇ ಹಂತದ ಮಾಡಿರಿ ನೀವು. ನಾವು 2ನೇ ಹಂತದ್ದು ನಾವು ಮಾಡಿದ್ದೀವಿ, 3ನೇ ಹಂತದ್ದು ನಾವು ಮಾಡಿದ್ದೀವಿ, ತಿಡುಗುಂದಿ ಎಕ್ಸ್ಟೆನ್ಷನ್ ನಾವು ಮಾಡಿದ್ದೀವಿ, ಕೆರೆಗಳ ತುಂಬೋದಕ್ಕೆ ನೀವು ಯೋಜನೆ ಮಾಡಿರಿ, ದುಡ್ಡು ನಾವು ಕೊಟ್ಟಿವಿ, ಲೋಕಾರ್ಪಣೆ ನಾವು ಬಳಸ್ತೀವಿ. ಸೊ ಅದಕ್ಕೆ ನಾನು ಮೊರಲಿ ನಮ್ಗೆ ಹಕ್ಕದ, ಅದಕ್ಕೆ ಈ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸೊ
ಸೊ ಇಂಥ ಸೂಕ್ಷ್ಮವಾದಂಥ ಇನ್ನು ಮುಂದೆ ಯಾರೇ ಪ್ರೆಸ್ ಬಂದ್ರೆ ನಾನು ಹೇಳಂಗಿಲ್ಲ. ಇದು ನಾನು ಬಹಳ ಕಡಿಮೆ, ಆದ್ರೆ ನಾನು ಅವ್ರು ಕಿವಿ ಹೇಳಕತ್ತೀನಿ ನಿಮ್ಮ ಮುಖಾಂತರ. ನಾವು ಕೂಡ ಮಾಡಿದ್ದೇವೆ ಅಂತ ಹೇಳೋದು ಇಲ್ಲ, ನಿಮಗೆ ಕ್ರೆಡಿಟ್ ಕೊಡ್ಲಿಕ್ಕೆ ತಯಾರಿದ್ದೀನಿ. ಆದ್ರೆ ನಮ್ಮ ಜನರಿಗೆ ಕೆಲಸ ಆಗಲಿ, ನಮ್ಮ ಜನರಿಗೆ ಕೆಲಸ ಬೇಕಾಗ್ಯದ. ಈ ಟೀಕೆ ಟಿಪ್ಪನ್ಗಳ ಅವಶ್ಯಕತೆ ಇಲ್ಲ. ಅವ್ರಿಗೆ ಭೂಮಿಗೆ ನೀರು ಬೇಕಾಗ್ಯದ, ಅವ್ರಿಗೆ ಬ್ರಿಡ್ಜ್ ಬೇಕಾಗ್ಯದ, ಅವ್ರಿಗೆ ರಸ್ತೆಗಳು ಬೇಕಾಗ್ಯಾವ, ಅವ್ರಿಗೆ GTTC ಕಾಲೇಜ್ ಬೇಕಾಗ್ಯದ. ಯಾವ ವಿದ್ಯಾರ್ಥಿ ಸಮೂಹ ಇಡೀ ಜಿಲ್ಲೆ ಒಳಗೆ GTTC ಕಾಲೇಜ್ ಎಂದೂ ಆಗಿ ಹೋಗ್ಬೇಕಾಗಿತ್ತು. ಇವತ್ತು ಜಿಲ್ಲೆ ಮುಖಾಂತರ ನಮ್ಮ ಭಾಗದಾಗ ಅಲ್ಬೇಕು. ಅದು ಬರೀ ಇಂಡಿಗೆ ಅಷ್ಟೇ ಅಲ್ಲ, ಈ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳು, ಈ ನಾಡಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಬರ್ಲಿಕ್ಕೆ ಅವಕಾಶ ಅದ. ಶೈಕ್ಷಣಿಕ ಬೆಳವಣಿಗೆ ಅದ ಅದ್ರಾಗ. ಸೊ ಅದಕ್ಕಾಗಿ ಇಂಥ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ನಾವೆಲ್ಲರೂ ಕೂಡಿನೇ ಈ ಜಿಲ್ಲೆಯನ್ನು, ಈ ನಾಡನ್ನು ಮತ್ತು ವಿಶೇಷವಾಗಿ ಅತ್ಯಂತ ಹಿಂದುಳಿದ ಪ್ರದೇಶ ಇಂಡಿ ಭಾಗಕ್ಕೆ ಇವತ್ತು ಅವಿಭಾಜ್ಯ ತಾಲೂಕು ಚಡ್ಚಾಣ ಮತ್ತು ಇಂಡಿ ಬೇರೆ ತಾಲೂಕು ಆಗಿರ್ಬೋದು. ಇವತ್ತು ನಾವೆಲ್ಲ ಕೂಡಿನೇ ಅದನ್ನು ಅಭಿವೃದ್ಧಿ ಪಡಿಸಬೇಕಾಗ್ತದೆ. ಸೊ ಆ ಕೆಲಸ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಸೊ ನಿಮಗೆ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಈ ಕಿತ್ತೂರು ಕರ್ನಾಟಕದ ಕೆಲವು ಶಾಸಕರುಗಳನ್ನು ನಿನ್ನೆ, ಇವತ್ತು ಮತ್ತು ನಾಳೆ, ಹೋದ ವಾರದಲ್ಲಿ ಮೈಸೂರು ಮತ್ತು ಬೆಂಗಳೂರು ಡಿವಿಷನ್ ಶಾಸಕರುಗಳನ್ನು ಕರೆದು ಅವ್ರ ಜೊತೆಗೆ ಮಾತನಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಅದರ ಸಂಬಂಧ ನಮ್ಮ ನಿನ್ನೆ ಕರೆದ್ರಿಂದ ನಾನು ನಿನ್ನೆ ಪತ್ರಿಕಾಗೋಷ್ಠಿ ಮಾಡೋದಾಗಲಿಲ್ಲ. ಅದಕ್ಕೆ ಇವತ್ತು ನನ್ನ ಮನೆ ಹೇಳಿದಾಗೆ ಸ್ವಲ್ಪ ಕ್ಲಾರಿಟಿ ಇರಲಿ, ಯಾವ್ಯಾವ ನನಗೆ ಯೋಜನೆಗಳಿಗೆ ಎಷ್ಟು ಅನುದಾನ ಕೊಟ್ಟರು ಅನ್ನೋದನ್ನು ಹೇಳಿದಾಗೆ ನನಗೆ ನಾಳೆ 14ನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರುಗಳು ಇಂಡಿ ನಗರಕ್ಕೆ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಸೊ ಯಾವ್ಯಾವ ಇಲಾಖೆ ಮುಖಾಂತರ ಎಷ್ಟು ಅನುದಾನಗಳನ್ನು ಕೊಟ್ಟಿವಿ, ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಏನಾಯಿತು ಅನ್ನೋದೊಂದು ಸ್ವಲ್ಪ ಕ್ಲಾರಿಟಿ ಇರಲಿ ಅಂತೇಳಿ ಕೆಲವರು ನನ್ನ ಆತ್ಮೀಯರ ಸಲಹೆ ಇತ್ತು. ಸೊ ಆ ಒಂದು ಇದರಲ್ಲಿ ಭಾರಿ ಮತ್ತು ಮಧ್ಯಮ ನೀರಾವರಿ 5 ಕಾಮಗಾರಿಗಳು. ಒಂದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರ್ಕಾರದಲ್ಲಿ ತಿಡುಗುಂದಿ ಶಾಖಾ ಕಾಲುವೆ 49.920 49.920ದಿಂದ 56ವರೆಗಿನ ವಿತರಣಾ ಕಾಲುವೆ ನಿರ್ಮಾಣ ಮತ್ತು 56ರಿಂದ 56 to 66ವರೆಗಿನ ಪೈಪ್ಲೈನ್ ವಿತರಣಾ ಜಾಲದ ಸ್ಕಾಡಾ ವಿತ್ ಸ್ಕಾಡಾ. ಮೊದಲೆಲ್ಲ ಕೆನಾಲ್ ವಿತೌಟ್ ಸ್ಕಾಡಾ ಮಾಡ್ತಿದ್ದೀವಿ ನಾವು. ಸ್ಕಾಡಾ ಇತ್ತು ಅಂದರೆ ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ಅಂಥೇಳಿ ವಿತ್ ಸ್ಕಾಡಾ ನಾವು ಮಾಡ್ತಾಯಿದ್ದೀವಿ. ಇದು 14,923 ಎಕರೆ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ರೇವಣಸಿದ್ದೇಶ್ವರ ಬಿಟ್ಟು ಇದು ಬೇರೆದು ಈ ಯೋಜನೆ. ಇದನ್ನು ಒಟ್ಟು 534 ಕೋಟಿ ರೂಪಾಯಿದು ಈ ಯೋಜನೆಯನ್ನು ಮಾಡ್ತಾ ಇದ್ದೀವಿ ನಾವು. 36,850 ಎಕರೆ ಇವತ್ತು ನೀರಾವರಿ ಆಗ್ತಾ ಇದರಿಂದ ಬಹುತೇಕ ಇಂಡಿ ವಿಧಾನಸಭಾ ಕ್ಷೇತ್ರದ 19 ಹಳ್ಳಿಗಳಿಗೆ ಇದರಿಂದ ಅನುಕೂಲ ಆಗ್ತದೆ. ಸೊ ಇದನ್ನು ಆಡಳಿತಾತ್ಮಕ ಅನುಮೋದನೆಯನ್ನು 24/3/2025 ಕೊಟ್ಟಿದ್ದೀವಿ. ಸೊ ಈ ಕಾರ್ಯಕ್ರಮನೂ ಸಹಿತ ಇದರಲ್ಲಿ ಹಮ್ಮಿಕೊಡೋದ್ರಿಂದ ಭಾಳ ಮಂದಿ ಬರೀ ರೇವಣಸಿದ್ದೇಶ್ವರ ಒಂದೇ ನೀವು ಹೈಲೈಟ್ ಮಾಡಿ, ಅದರಷ್ಟೇ ಇದು ಸಹಿತ ಅದು 28,000 ಹೆಕ್ಟೇರ್ ನೀರಾವರಿ ಆದರೆ ಇದು 14,923 ಹೆಕ್ಟೇರ್ ನೀರಾವರಿ ಆಗ್ತದೆ. ಯಾವ ಪ್ರದೇಶದಲ್ಲಂದ್ರೆ ಬಸ್ನಾಳ್, ಕೊಟ್ನಾಳ್, ತರ್ಗ, ನಿಂಬಾಳ್, ಹಂಜಗಿ, ಚೋರ್ಗಿ, ಅಂಜುಟಗಿ, ಬೊಳೆಗಾಂವ್, ಇಂಡಿ, ಗರ್ಮಲ್ಗ, ಬಬ್ಲಾರ್, ಕ್ಯಾತನಕೆರೆ, ರಾಜನಾಳ್, ನಿಂಬಾಳ್, ಕೇಡಿ, ಚೌಡ್ಯ, ಚಿಕ್ಕಬೇನೂರು, ತಡವಲ್ಗ, ರೂಗಿ, ತೆನಹಳ್ಳಿ, ಲಿಂಗದಳ್ಳಿ. ಸೊ ಇಷ್ಟಕ್ಕೆ ಈ 14,923 ಎಕರೆ ಏನು ನೀರಾವರಿ ಆಗ್ತದೆ ಇದು ಬಹು ನಿರೀಕ್ಷಿತ ಯೋಜನೆ. ನಿಮಗೆಲ್ಲ ಗೊತ್ತು, ಇಲ್ಲೊಂದು ಇಂಡಿ ವಿಧಾನಸಭಾ ಈ ಹೊರ್ತಿ ಪ್ರದೇಶದೊಳಗೆ ಅತಿ ಹೆಚ್ಚು ಅನುಕೂಲ ಇದರಿಂದ ಆಗ್ತದೆ. ಇದು ಹೆಚ್ಚು ಕಮ್ಮಿ 15,000 ಎಕರೆ, 15,000 ಹೆಕ್ಟೇರ್, 36,860 ಎಕರೆ
ರೇವಣಸಿದ್ದೇಶ್ವರದಾಗ 53,500. ಸೊ ಎರಡೂ ಕೂಡಿ ಹೆಚ್ಚು ಕಮ್ಮಿ 60-70,000 ಎಕರೆ ಇವತ್ತು ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ 80,000 ಎಕರೆ ಇವತ್ತು ನೀರಾವರಿ ಆಗ್ತದೆ. ಸೊ 80,000 ಎಕರೆ ನೀರಾವರಿ ಆಯ್ತಂದ್ರೆ ಆ ಪ್ರದೇಶಕ್ಕೆ ಅನುಕೂಲ ಆಗ್ತದೆ. ಸೊ ನೀವು ಬರೀ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆದು ಹೈಲೈಟ್ ಮಾಡಿದ್ರಿ. ಸೊ ಅದರಲ್ಲಿ ಇದು ಅದು ಒಳಗೊಂಡು ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಇದು 534 ಕೆರೆಗಳನ್ನು 19 ಕೆರೆಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಅದು 232 ಕೋಟಿ. ಸೊ ಹೀಗೆ ಭಾರಿ ಮತ್ತು ಮಧ್ಯಮ ನೀರಾವರಿಗೆ ನಾವು 3,825 ಕೋಟಿ ರೂಪಾಯಿ ಇವತ್ತು ನೀರಾವರಿ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಇದು ಬಹಳ ಬೃಹತ್ಕಾರವಾಗಿ ಆ ಪ್ರದೇಶಕ್ಕೆ ಅನುಕೂಲ ಆಗ್ತದೆ. ಸೊ ಇದನ್ನು 2 ಹಂತದಲ್ಲಿ, ಮೊದಲನೇ ಹಂತದ್ದು ನಾನು ಮೊನ್ನೆ ಹೇಳಿ ನಿಮಗೆ 17ನೇ ತಾರೀಕಿನ ದಿವಸ ಮಾರ್ಚ್ 2023 ವರ್ಕ್ ಆರ್ಡರ್ ಕೊಟ್ಟಿವಿ. 9ನೇ ತಾರೀಕಿಗೆ ಪೂಜೆ ಮಾಡಿದೀವಿ. ಅದರ ಮುಂದೆ 29/8/2023 50 ಕೋಟಿ ಬಿಡುಗಡೆ ಮಾಡಿದ್ದೀವಿ ನಾವು. 50,68 ಲಕ್ಷ. 21/2/2024 90 ಕೋಟಿ ಬಿಡುಗಡೆ ಮಾಡಿದ್ದೀವಿ. 16/4/2024 ಈ ಸರ್ಕಾರ ರಚನೆ ಆದ ನಂತರ ನಾವೆಲ್ಲ ಹೇಳೋದು 50 ಕೋಟಿ 69 ಲಕ್ಷ ಖರ್ಚು ಬಿಡುಗಡೆ ಮಾಡಿದ್ದೀವಿ. ಅದಾದ ನಂತರ 14/10/2024 ಅದನ್ನೇ 29/1/2025 2 ಕೋಟಿ ಬಿಡುಗಡೆ ಮಾಡಿದ್ದೀವಿ. 29/3/2025 12 ಕೋಟಿ 92 ಲಕ್ಷ. ಸೊ ಹೀಗೆ ಈ ಮೊದಲನೇ ಹಂತದ್ದು ಏನು 818 ಕೋಟಿ ರೂಪಾಯಿ ಯೋಜನೆ ಇತ್ತು, ಇದರಲ್ಲಿ ಈಗಾಗಲೇ ನಾವು 224 ಕೋಟಿ 29 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. ಇದು ವಿತ್ ಡೇಟ್ ವಿತ್ ಫಿಗರ್. ನಿಮಗೆ ನಾನು ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಮೊದಲನೇ ಹಂತದ್ದು 29/8/2023 ಬಿಡುಗಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದುಡ್ಡು 224 ಕೋಟಿ 29 ಲಕ್ಷ. ಹೆಚ್ಚು ಕಮ್ಮಿ 225 ಕೋಟಿ ರೂಪಾಯಿ ನಾವು ಈ 800 ಕೋಟಿಗೆ ಬಿಡುಗಡೆ ಮಾಡೋದು ಇದು ಮೊದಲನೇ ಹಂತದ್ದು. ಇನ್ನು ಎರಡನೇ ಹಂತ ಇದು ನಾನು ಆಗ್ತಾನೆ ಹೇಳ್ದಂಗೆ ಇದು ವಿತ್ ಸ್ಕಾಡಾ. ನಿಮಗೆಲ್ಲ ಗೊತ್ತದ ಭಾಳ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದ. ವಿತೌಟ್ ಸ್ಕಾಡಾ ವಾಟರ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಹೋಗೋದ್ರಿಂದ ಈ ಯೋಜನೆಗಳನ್ನು ವಿತ್ ಸ್ಕಾಡಾ ಮಾಡಿದ್ದೀವಿ ನಾವು. ಇದು ಎರಡನೇ ಹಂತದ್ದು. ಇಲ್ಲಿ ರೈಸಿಂಗ್ ಮೇನ್ 2.310 ಇದು ದೊಡ್ಡ ಪ್ರಮಾಣದ ಒಂದು ಗ್ರಾವಿಟಿ ಮೇನ್ ಇಟ್ಕೊಂಡು ನಾವು ಮಾಡಿದ್ದೀವಿ. ಇದು ಆಡಳಿತಾತ್ಮಕ ಅನುಮೋದನೆ ಸಿಕ್ಕ ನಂತರ ತಾಂತ್ರಿಕ ಅನುಮೋದನೆಯನ್ನು 27/2/2024 ಕೊಟ್ಟಿದ್ದಾಗಿದೆ. ಸೊ ಟೆಂಡರ್ 838 ಕೋಟಿ 59 ಲಕ್ಷ. ಸೊ ಟೆಂಡರ್ ಅನುಮೋದನೆಯೂ 22/1/2025. ಸೊ ಈ ವರ್ಷ ಜನವರಿಯಲ್ಲಿ 142ನೇ ನಿರ್ದೇಶಕ ಮಂಡಳಿಯ ಡಿವಿಷನಲ್ ಬೋರ್ಡ್ ಮೀಟಿಂಗ್ ಇರ್ತದೆ, ಅಲ್ಲಿ ಅಪ್ರೂವಲ್ ಆಗಿದೆ. ಸೊ ಅದಕ್ಕಾಗಿ ಇದು ವರ್ಕ್ ಆರ್ಡರ್ 17/4/2025 ಮೊನ್ನೆ ಏಪ್ರಿಲ್ದಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. 880.67 ಕೋಟಿ 880 ಕೋಟಿ 67 ಲಕ್ಷ ರೂಪಾಯಿಗೆ ಈ ಕಾಮಗಾರಿಯನ್ನು ಕೊಟ್ಟಿದ್ದೀವಿ. ಸೊ ಇದನ್ನು ನಮಗೆ ಭಾಳ ಕ್ಲಾರಿಟಿ ಹೇಳ್ತೀನೋ, ಇದು ಮೊದಲ ಯೋಜನೆ ರೂಪಿತಗೊಂಡಿತ್ತಲ್ಲ, ಇದರದ್ದು ಯೋಜನೆಯನ್ನು ರೂಪಿಸಿ ಟೆಂಡರ್ನ ಕರೆದು ವರ್ಕ್ ಆರ್ಡರ್ನ ಕೊಟ್ಟು ಎರಡನೇ ಹಂತದ ಪೂಜೆಯನ್ನು ಮಾಡ್ತಾಯಿದ್ದೀವಿ ನಾವು. ಇನ್ನು ಮೂರನೇ ಹಂತ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ. ಇದು ಆಡಳಿತಾತ್ಮಕ ಅನುಮೋದನೆಯನ್ನು ಆಗಿದೆ. ಇದು ಕೊಟ್ಟು ನೀರು ಈ ಮೂರು ಯೋಜನೆ ಕೂಡಿ 3.245 TMC. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂಚಿಕೆ ನಮ್ಗೆ 303 TMC ನೀರದ ಆ ಅಡಿಯಲ್ಲೇ ಪರಿಗಣಿಸಿ ಈ ಯೋಜನೆಯನ್ನು ನಾವು ರೂಪಿಸಿದ್ವಿ. ಇದಕ್ಕೂ ತಾಂತ್ರಿಕ ಅನುಮೋದನೆಯನ್ನು 30/12/2024
ಏನು ನಮ್ಮ ಸರ್ಕಾರ ರಚನೆ ಆಗಬೇಕು ಕೊಟ್ಟಿದ್ದೀವಿ. ಟೆಂಡ್ರಿಗಿಟ್ಟು ಮೊತ್ತ 1,117 ಕೋಟಿ, GST ಹೊರತುಪಡಿಸಿ ವಿತ್ GST 1,400 ಆಗ್ತದೆ. ಸೊ ಟೆಂಡರ್ ಅನುಮೋದನೆ 9/5/2025 ಅಂದರೆ ಮೊನ್ನೆ ಮೇದೊಳಗೆ ಇದನ್ನು ಅನುಮೋದನೆ ಆಗಿದೆ. ಸೊ 57ನೇ ಸಭೆಯಲ್ಲಿ ಏನು ನಮ್ಮ ಡಿವಿಷನಲ್ ಬೋರ್ಡ್ ಮೀಟಿಂಗ್ ಇರ್ತದೆ ಅಲ್ಲಿ ಇದರ ಅಪ್ರೂವಲ್ ಆಗಿದೆ. ಸೊ ಅದಕ್ಕಾಗಿ ಈ ಕೆಲಸವನ್ನು ಈ ಯೋಜನೆಯನ್ನು ಏನು ಸಾವಳ ಸಂಘ ಗುಡ್ಡಕ್ಕೆ ಮೊದಲನೇ ಹಂತದ್ದು ಜಾಕ್ವೆಲ್, ಎರಡನೇ ಹಂತದ್ದು ಪೈಪ್ಲೈನ್ ನೆಟ್ವರ್ಕ್, ಈ ಮೂರನೇ ಹಂತದ್ದು ಗ್ರಾವಿಟಿ ಮೂಲಕ ವಾಟರ್ ಡಿಸ್ಟ್ರಿಬ್ಯೂಷನ್ ಏನು ಸಾವಳ ಸಂಘದ ಗುಡ್ಡಕ್ಕೆ ತಂದು ನಾವು ನೀರು ಅಲ್ಲಿಂದ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಸೊ ಅದಕ್ಕಾಗಿ ಈ ಸ್ಕೋಪ್ ಆಫ್ ದ ವರ್ಕ್ ಇವೆಲ್ಲ ಡೀಟೇಲ್ ಕೊಡ್ತೀನಿ, ನಾನು ಭಾಳ ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಇದು ಇಂಡಿ ವಿಧಾನಸಭಾ ಕ್ಷೇತ್ರದ 28 ಹಳ್ಳಿಗಳು, ನಾಗಠಾಣ ಕ್ಷೇತ್ರದ 10 ಹಳ್ಳಿಗಳಿಗೆ ಅಂದರೆ 38 ಹಳ್ಳಿಗಳಿಗೆ ಇದರಿಂದ ಅನುಕೂಲ ಆಗ್ತದೆ ಈ ನೀರಿನ ವಿತರಣಾ ವ್ಯವಸ್ಥೆ. ಸೊ 28,000 ಹೆಕ್ಟೇರ್, ಇದರಲ್ಲಿ 52,500 ಹೆಕ್ಟೇರ್ ಇಂಡಿ ವಿಧಾನಸಭಾಕ್ಕೆ, ಉಳಿದದ್ದು ನಾಗಠಾಣ ವಿಧಾನಸಭಾ ಕ್ಷೇತ್ರಕ್ಕೆ ಅನುಕೂಲ ಆಗ್ತದೆ. ಸೊ ಅದಕ್ಕಾಗಿ ಈ ಯೋಜನೆಯನ್ನು ಈಗ ಪ್ರಾರಂಭ ಮಾಡ್ತಾಯಿದ್ದೀವಿ. ಇವು ಒಂದು ತಿಡುಗುಂದಿ ಎಕ್ಸ್ಟೆನ್ಷನ್, ಒಂದು ರೇವಣಸಿದ್ದೇಶ್ವರಿ 1, 2 ಮತ್ತು 3. ನಾನು ಯಾರೋ ತಾವು ಕೇಳಿದ್ರಿ ಒಂದು ಯೋಜನೆ ಪ್ರಾರಂಭ ಆಗಬೇಕು, ಅವಾಗ ಎರಡನೇ ಹಂತದ್ದು ಟೆಂಡರ್ ಆಗಿರಲಿಲ್ಲ, ಯೋಜನೆ ರೂಪಿತಗೊಂಡಿರಲಿಲ್ಲ, ಮೂರನೇ ಹಂತದ್ದು ಯೋಜನೆ ರೂಪಿತಗೊಂಡಿರಲಿಲ್ಲ, ಅನುಮೋದನೆ ಆಗಿರಲಿಲ್ಲ, ಟೆಂಡರ್ ಆಗಿರಲಿಲ್ಲ. ಇವೆಲ್ಲವನ್ನು ಈ ಅವಧಿಯಲ್ಲಿ ಆದೋದ್ರಿಂದ ನೈತಿಕವಾಗಿ ನಮಗೆ ಇದನ್ನು ಮಾಡ್ತಕ್ಕಂಥ ಅವಕಾಶ ಇದೆ. ಆಮೇಲೆ ಇನ್ನೊಂದಂತರೂ ತಿಡುಗುಂದಿ ಎಕ್ಸ್ಟೆನ್ಷನ್ ಈಗ ತೊಗೊಂಡಿದ್ದೇವೆ 56 to 66 ಕಿಲೋಮೀಟರ್. ಆಮೇಲೆ 19 ಕೆರೆಗಳನ್ನು ನಿಮಗೆ ನಾನು ಹೇಳಿದ್ದೀನಿ, ಅಲ್ಲಿ 232 ಕೋಟಿ, 6 ಕೆರೆಗಳು ನಾಗಠಾಣ ವಿಧಾನಸಭಾ ಕ್ಷೇತ್ರದ್ದು, ಆಮೇಲೆ 13 ಕೆರೆಗಳು ನಮ್ಮ. ಸೊ ಇದಕ್ಕೆ ಅನುಕೂಲ ಆಗ್ತದೆ. ಸೊ ಇದನ್ನು ನಿಮ್ಮ ಮುಂದೆ ಒಟ್ಟಾರೆ 5 ಯೋಜನೆಗಳನ್ನು ಇವತ್ತು KVJNL ಮೂಲಕ ನೀರಾವರಿ ಬೃಹತ್ ಮತ್ತು ಮಧ್ಯಮ ನೀರಾವರಿ ಮೂಲಕ ನಾವು ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಕೂಡಿಸಿ 3,875 ಕೋಟಿ. ಇನ್ನು ಲೋಕೋಪಯೋಗಿ 331 ಕೋಟಿ. ಇಲ್ಲಿ ಮೇಜರಾಗಿ ಕೆಶಪ್ ನಿಮ್ಗೆ ಹೇಳಿ ನಾನು ಚರ್ಚಾಣದಿಂದ ಪ್ರಾರಂಭಗೊಂಡು ಗಾಣಗಾಪುರದವರೆಗೆ, ಚರ್ಚಾಣ್, ಇಂಡಿ, ಆಲ್ಮೇಲ್, ಅಫ್ಜಲ್ಪುರ್, ಗಾಣಗಾಪುರ. ಸೊ ಇದು 115 ಕಿಲೋಮೀಟರ್ದಾಗ 47 ಕಿಲೋಮೀಟರ್ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತವೆ. ಎಲ್ಲಿಂದಂದ್ರೆ ಜೇವೂರದಿಂದ ಜಳಕಿ, ಅಂಜುಟಗಿ, ಇಂಡಿ, ಸಾಲುಟಗಿ, ಮಾರ್ಸ್ನಳ್ಳಿ ಈ ರಿಜ್ಜದ್ದು ಇದರ ಅಮೌಂಟನ್ನು ಇಟ್ಕೊಂಡು ಅದರ ನಂತರ ಬ್ರಿಡ್ಜ್ ಭೀಮಾ ನದಿ, ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಬ್ರಿಡ್ಜ್ 65 ಕೋಟಿ 40 ಲಕ್ಷ ರೂಪಾಯಿ ಆ ಭೀಮಾ ಬ್ರಿಡ್ಜದ್ದು, ಮತ್ತು ಇನ್ನುಳಿದ 2-3 ರಸ್ತೆಗಳು ಕೂಡಿ 331.5 331 ಕೋಟಿ 50 ಲಕ್ಷ ರೂಪಾಯಿದು PWD ಕಾರ್ಯಗಳನ್ನು ನಾವು ಮಾಡ್ತಾಯಿದ್ವಿ. ಇನ್ನು ಕುಡಿಯುವ ನೀರಿದೆ 110 ಕೋಟಿ ರೂಪಾಯಿ. ಆಮೇಲೆ GTTC ಕಾಲೇಜ್ 73 ಕೋಟಿ. ಆಮೇಲೆ ನಗರಾಭಿವೃದ್ಧಿ ಮೆಗಾ ಮಾರ್ಕೆಟ್ ಏನು ಮಾಡ್ತಾಯಿದ್ದೀವಿ 30 ಕೋಟಿ. ಇದು ಆಲ್ಮೋಸ್ಟ್ ಆಲ್ ಬಿಡುಗಡೆ ಮಾಡಿದ್ದೀವಿ, ಈಗ ಲೋಕಾರ್ಪಣೆಗೆ ಸಿದ್ಧಗೊಂಡದು. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ಮತ್ತು ಬೇರೆ ಬೇರೆ ಭವನಗಳನ್ನು, ಬೇರೆ ಯೋಜನೆಗಳನ್ನು ಮಾಡ್ತಾಯಿದ್ದೀವಿ 22 ಕೋಟಿದು. ಅಲ್ಪಸಂಖ್ಯಾತರ ಇಲಾಖೆ ಮುಖಾಂತರ 2 ವಸತಿ ಶಾಲೆಗಳನ್ನು, ಒಂದು ಮೊರಾರ್ಜಿ, ಇನ್ನೊಂದು ಮೌಲಾನಾ ಆಜಾದ್, ಇವೆರಡು 20 ಕೋಟಿ 41 ಲಕ್ಷ ರೂಪಾಯಿ ಮಾಡ್ತಾಯಿದ್ದೀವಿ. ಇನ್ನೊಂದು ಇಂಧನ ಇಲಾಖೆ ಪವರ್ ಡಿಪಾರ್ಟ್ಮೆಂಟ್ ಏನು ಪವರ್ ಸ್ಟೇಷನ್ ಹಡಲ್ ಸಂಘದಲ್ಲಿ ಪವರ್ ಸ್ಟೇಷನನ್ನು ಶಂಕುಸ್ಥಾಪನೆ ಮಾಡ್ತಾಯಿದ್ದೀವಿ. ಇದು 19 ಕೋಟಿ 84 ಲಕ್ಷ. ಇನ್ನೊಂದು ಸಣ್ಣ ಕೈಗಾರಿಕೆ ಇಂಡಿ ನಗರದ ರೈಲ್ವೆ ಸ್ಟೇಷನ್ ಏನಿದೆ, ರೈಲ್ವೆ ಸ್ಟೇಷನ್ ಎದುರುಗಡೆ ಯಾಕಲ್ಲಿ ಮಾಡಿದ್ದೀವಿ ಅಂದರೆ ರಾ ಮಟೀರಿಯಲ್ ತರಲಿಕ್ಕೆ ರೈಲ್ವೆ ಬ್ರಾಡ್ಗೇಜ್ ಇರೋದ್ರಿಂದ, ಈ ಕಡೆ ನ್ಯಾಷನಲ್ ಹೈವೇ ಇರೋದ್ರಿಂದ, ಸೊ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತದೆ ಅಂತೇಳಿ ನಾವು ಅದಕ್ಕೆ ಇಟ್ಟಿದ್ದೀವಿ. ಆ ಕೆಲಸ ಈಗಾಗಲೇ ಅದನ್ನು ಶಂಕುಸ್ಥಾಪನೆ ಮಾಡ್ತಾಯಿದ್ದೀವಿ 19 ಕೋಟಿ 3 ಲಕ್ಷ. ಸೊ ಇದು. ಆಮೇಲೆ ಸಣ್ಣ ನೀರಾವರಿ
ಇವತ್ತು ಭೀಮಾ ನದಿಯಲ್ಲಿ ನಾವೆಲ್ಲ ಬ್ಯಾರೇಜ್ ಮಾಡಿದ್ದೀವಿ, ಮಹಾರಾಷ್ಟ್ರ ಕರ್ನಾಟಕ. ಆ ಬ್ಯಾರೇಜ್ಗಳಿಗೆ ಗೇಟನ್ನು ರಿಪೇರಿ ಮಾಡ್ತಕ್ಕಂಥ ಮತ್ತು ಹೊಸದಾಗಿ ಗೇಟ್ ಹಾಕ್ಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಹಾಗೆ ಒಂದು ರಾಜನಾಥ್ಪುರ, ಒಂದು ಭುಯಾರ್, ಆ್ಯಕ್ಚುಲಿ ಅದು ಭುಯಾರ್ ಬ್ಯಾಕ್ ವಾಟರ್, ಸಣ್ಣ ಬ್ಯಾರೇಜ್ದಿಂದ ಬ್ಯಾಕ್ ವಾಟರ್ ಆಗಿ ಅಲ್ಲಿ ನೀರು ನಿಲ್ತಾ ಇರಲಿಲ್ಲ. ಅದು ಅಫ್ಜಲ್ಪುರ್ ತಾಲೂಕಿಗೆ ಅನುಕೂಲ ಆಗ್ತಿತ್ತು, ನಮ್ಮ ಭಾಗಕ್ಕೂ ಅನುಕೂಲ ಆಗ್ತಿತ್ತು. ಸೊ ಆ ಕೆಲಸವನ್ನು ಈಗ ಇಟ್ಕೊಂಡಿದ್ದೀವಿ. ಹಿಂಗಣಿ ಬ್ಯಾರೇಜ್ ಮೇಂಟೆನೆನ್ಸ್ ಇಟ್ಕೊಂಡಿದ್ದೀವಿ. ಸೊ ಇದು 13 ಕೋಟಿ. ಆಮೇಲೆ ನಮ್ಮ MLA ಗ್ರ್ಯಾಂಟ್ ನಿಮ್ಗೆ ಗೊತ್ತದ, ಅವೆಲ್ಲ ಒಂದೇ ಸಲ ಮಾಡೋಣ ಅಂತೇಳಿ ಅದು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ದಾಗ ಬರ್ತದೆ, DC ಥ್ರೂ ಇಂಪ್ಲಿಮೆಂಟಿಂಗ್ ಆಗ್ತದೆ. ಸೊ ಅದು 3.5 ಕೋಟಿ ರೂಪಾಯಿ. ಆಮೇಲೆ ಕಾಲೇಜು ಶಿಕ್ಷಣ ಇಲಾಖೆ, ನಾನು ನಿಮ್ಮ ಮೊನ್ನೆ ಹೇಳೀನಿ, ಡಿಪ್ಲೊಮಾ, ಡಿಗ್ರಿ, UC ಕಾಲೇಜುಗಳಿಗೆ 2,75,00,000. ಇನ್ನೊಂದು ಶಿಕ್ಷಣ ಇಲಾಖೆ ಇಂಡಿ ನಗರದಲ್ಲಿ 2.54, ಅದು ಕಾಲೇಜ್ ಬಿಲ್ಡಿಂಗ್. ಆಮೇಲೆ ಮುಜರಾಯಿ ಮುಖಾಂತರ 2,25,00,000. ಬೇರೆ ಅನೇಕ ಗ್ರಾಮಗಳಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಅಂಗನವಾಡಿ ಕಟ್ಟಡ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ್ದು 1,42,00,000. ಇನ್ನೊಂದು ಆರೋಗ್ಯ ಇಲಾಖೆ ಅಗರ್ಖೇಡದೊಳಗೆ ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಕಟ್ಟಿದ್ದೀವಿ, 1.2. ಕ್ರೀಡಾ ಇಲಾಖೆ 1 ಕೋಟಿ, ಅಲ್ಲಿ ಸ್ಟೇಡಿಯಂ ನಮ್ದು ಏನೋ ಅದನ್ನು ಡೆವಲಪ್ ಮಾಡ್ತಾಯಿದ್ದೀವಿ. ಇನ್ನೊಂದು ಇಂಡೋರ್ ಸ್ಟೇಡಿಯಮ್ಗೆ ಮತ್ತೆ CM ಅವ್ರನ್ನ ಕೊಟ್ಟಿದ್ದೀನಿ, ಅದು ಇಂಡೋರ್ ಸ್ಟೇಡಿಯಮ್ಗೆ ಒಂದು 2 ಕೋಟಿ ರೂಪಾಯಿ ಇವತ್ತು ಅನುಮೋದನೆ ಆಗ್ತಾಯಿದೆ. ಅದು ಮುಂದೆ ಮಾಡೋದು, ಈಗೇನು ಇದ್ರಾಗ ತೊಗೊಂಗಿಲ್ಲ, ಬಟ್ ಅದು ಅನುಮೋದನೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ. ಆಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅದಕ್ಕೂ 1 ಕೋಟಿ. ಆಮೇಲೆ ಪಶು ಇಲಾಖೆ ಮುಖಾಂತರ 2 ಹಾಸ್ಪಿಟ್ಲ್ಗಳನ್ನು, ಒಂದು ಮಿರ್ಗಿ, ಒಂದು ಪಡ್ನೂರು, ಅಲ್ಲಿ 2 ಕಡೆ ಹಾಸ್ಪಿಟಲ್ ಮಾಡ್ತಾಯಿದ್ದೀವಿ. ಅಲ್ಲೊಂದು 50 ಲಕ್ಷ, ಅಲ್ಲೊಂದು 50 ಲಕ್ಷ ಕೂಡಿ 1 ಕೋಟಿ ರೂಪಾಯಿ. ಆಮೇಲೆ ಹಿಂದುಳಿದ ವರ್ಗದ್ದು ಭವನಗಳನ್ನು ಮಾಡ್ತಾಯಿದ್ದೀವಿ, ಅದು 1 ಕೋಟಿ. ಸೊ ಹೀಗೆ 4,564,59 ರೂಪಾಯಿ. ಭಾಳ ಮಂದಿಗೆ ಅನ್ನಿಸ್ತದೆ ವೇಗವಾಗಿ ಇಷ್ಟು ಪ್ರಮಾಣದ ಅದನೋ ಇಲ್ಲೋ ಅಂಥೇಳಿ. ಈ ಕ್ಲಾರಿಟಿ ಬರಲಿ ಅಂಥೇಳಿ ನಾನು ನಿಮಗೆ ಈಚ್ ಎವ್ರಿ ಡಿಪಾರ್ಟ್ಮೆಂಟ್ ವಿತ್ ಗೌರ್ಮೆಂಟ್ ಆರ್ಡರ್ ವಿತ್ ಆಲ್ ಡೀಟೇಲ್ಸ್. ಅದಕ್ಕಾಗಿ ಸುಮ್ಮನೆ ವೇಗಾಗಿ 4,500 ಕೋಟಿ ಅದಲ್ಲ, 4,564.59 ಲಕ್ಷ. ಇದರಲ್ಲೆಲ್ಲ ಅನುಮೋದಿತ ಸರ್ಕಾರದಿಂದ ನಿರ್ಣಯ ಆದಂಥದ್ದನ್ನು ವಿತ್ ಡಾಕ್ಯುಮೆಂಟ್ ನಿಮಗೆ ನಾನು ಕೊಡಿಸ್ತೀನಿ. ಸೊ ಈ ಯೋಜನೆಗಳು ಜಾರಿಗೆ ಬಂದು ಅಂದರೆ ಬಹುತೇಕ ಇಂಡಿ ವಿಧಾನಸಭಾ ಕ್ಷೇತ್ರ ಒಂದು ಮಾಡೆಲ್ ಕ್ಷೇತ್ರ ಮಾಡ್ತೀನಿ ಅಂತೇಳಿ ನಾನು ನನ್ನ ಜನರಿಗೆ ಮಾತನ್ನು ಕೊಟ್ಟಿದ್ದೆ. ಆ ಮಾತನ್ನು ಇವತ್ತು ನಾವು ಉಳಿಸ್ಕೋತಾ ಇದ್ದೀವಿ. ಈ ಬ್ರಿಡ್ಜ್ಗಳು ಸಹಿತ ಇಡೀ ಕರ್ನಾಟಕದಾಗ 6 ಕಡೆ ಬ್ರಿಡ್ಜ್ ಮಾಡ್ತಾಯಿದ್ದಾರೆ. PWD ಮಿನಿಸ್ಟ್ರು ಬೆಳಗಾವಿ ಜಿಲ್ಲೆ ಗೋಕಾಕದ್ದು ಒಂದು, ಬೆಳಗಾವಿ ಹುಕ್ಕೇರಿ ಒಂದು, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನೊಂದು, ಆಮೇಲೆ ಉತ್ತರ ಕನ್ನಡದೊಂದು, ಬೇಲೂರದು. ಸೊ 216 ಕೋಟಿ ರೂಪಾಯಿ ಇಡೀ ಸ್ಟೇಟಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ 65 ಕೋಟಿ 40 ಲಕ್ಷ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ವಿತ್ ಡೀಟೇಲ್ಸ್ ನಿಮಗೆ ನಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡೀನು. ಸೊ ಅದಕ್ಕಾಗಿ ಎಲ್ಲ ಕ್ರಮಗಳಿಗೆ ತಮ್ಮನೆ ಮುಖ್ಯಮಂತ್ರಿಗಳು ಬರೋರಿದ್ದಾರೆ, ನಾನು ತಮ್ಮ ಮುಖಾಂತರ ಅದೊಂದು ಹೇಳಿನು. ಆಮೇಲೆ ಮತ್ತೆ ಅವರ ಪ್ರಶ್ನೆಗಳಿದ್ರು ನಾನು ವಿತ್ ಡಾಕ್ಯುಮೆಂಟ್ ಡೀಟೇಲ್ಸ್ ಹಿಂಗೆ ಬರ್ರಿ ಅಂತ ನಾವು ಹೇಳಿದ್ದೇನೆ. ಯಾಕಂದರೆ ನಾನು ಮೊನ್ನೆ ನೋಡಿದೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದನ್ನು, ನಾನು ಟೀಕೆಗಳು ಸಾಯ್ತಾವೆ, ಕೆಲಸಗಳು ಮಾತ್ರ ಜೀವಿಸ್ತಾವೆ. ಆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಿದವ್ರು ನಾವು. ಟೀಕೆ ಟಿಪ್ಪಣಿಗಳಿಗೆ ಭಾಳ ಮಹತ್ವ ಕೊಡೋದಿಲ್ಲ. ಆಮೇಲೆ ಯಾರು ಸಮರ್ಥರಾದ್ರೆ ಅಸಮರ್ಥರಾದನ್ನ ಚುನಾವಣೆಗಳಲ್ಲಿ ಜನ ತೋರಿಸ್ಕೊಟ್ಟಿರ್ತಾರೆ. ನಾವೇನು ಬೈ ಫ್ಲುಕ್ ಒಂದು ಸಲ ಗೆದ್ದವರಲ್ಲ, ನಿರಂತರವಾಗಿ ಲಾಸ್ಟ್ 3 ಡೆಕೆಡ್ಸ್ 35 ವರ್ಷದಿಂದ ರಿನ್ಯೂವಲ್ ಹಾಕೋದು ಬಂದವರಿದ್ದೀವಿ ನಾವು. ಸೊ ಜನ ನಮ್ಮ ಯಾವ ಅಳತೆಗೋಲ್ ಮೇಲೆ ಮಾಡಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋದು ಆ ಭಾಗದ ಜನರಿಗೆ ಗೊತ್ತದ. ಸೊ ಅದಕ್ಕಾಗಿ ನಾನು ಅದ್ರ ಬಗ್ಗೆ ಭಾಳ ಮಹತ್ವ ಕೊಡೋಂಗಿಲ್ಲ. ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನರ ಹೃದಯಕ್ಕೆ ಸಮೀಪವಾಗಿದ್ದೀವಿ. ಆ ಇಡೀ ಮನಸ್ಸಿಗೆ ಸಮಾಧಾನ ಸಂತೋಷ ನನಗದ. ಒಟ್ಟಾರೆ ಇಂಡಿ ವಿಧಾನಸಭಾ ಕ್ಷೇತ್ರ ಮೋಸ್ಟ್ ಬ್ಯಾಕ್ವರ್ಡ್, ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ನಮ್ಮ ತಾಲೂಕು ಏನು ಗುರುತಿಸ್ಕೊಂಡಿದ್ದೀವಿ, ಅದನ್ನು ಮುಂದುವರೆದ ತಾಲೂಕು ಮಾಡುವಲ್ಲಿ ಯಾವ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇತ್ತು ಆ ಪ್ರದೇಶವನ್ನು ಇವತ್ತು ಸಂಪೂರ್ಣ ನೀರಾವರಿ ಮಾಡುವಂತೆಯೇ ಕುಡಿಯುವ ನೀರಿನ ಸಮಸ್ಯೆ ಸಂಪೂರ್ಣ ಯಾವ ಗ್ರಾಮದಲ್ಲೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಇರಲಾರ್ದಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಇಂಡಿ ನಗರದೊಳಗೆ ಹಾರ್ಟ್ ಆಫ್ ದಿ ಸಿಟಿ ಒಂದು ಟೌನ್ ಏನು ಲೋಕಲ್ ಬಾಡಿ ಅದ TMC, ನಾಳೆ ಫ್ಯೂಚರ್ದಾಗ ನಗರಸಭೆ ಆಗೋದದ. 50,000 ಪಾಪ್ಯುಲೇಷನ್ ಆಲ್ರೆಡಿ ಕ್ರಾಸ್ ಆಗಿದೆ. ಅದು ಅಲ್ಲಿ ಒಂದು ನಗರಸಭೆ ಮಾಡ್ತಾಯಿದ್ದೀವಿ ನಾವು. ಅದಕ್ಕೆ ಒಂದು ಟೌನ್ ಪ್ರಾಧಿಕಾರ
ಅದನ್ನು ಮಾಡ್ತಾಯಿದ್ದೀವಿ. ಸೊ ಇವೆಲ್ಲ ಡೆವಲಪ್ಮೆಂಟ್ ಅದು ಅಂದ್ರೆ ಅಲ್ಲಿ ಒಂದು ಹಾರ್ಟ್ ಆಫ್ ದಿ ಸಿಟಿ ಒಳಗೆ 30 ಕೋಟಿ ರೂಪಾಯಿ ಒಂದು ಮೆಗಾ ಮಾರ್ಕೆಟ್ ಮಾಡಿದ್ದೀವಿ. ಆ ಮೆಗಾ ಮಾರ್ಕೆಟ್ ನೀವು ನಾಳೆ ಲೋಕಾರ್ಪಣೆ ದಿವಸ ನೋಡ್ಬೋದು ನೀವು. ಸೊ ಎಲ್ಲ ಆ್ಯಂಗಲ್ದಾಗ ಇನ್ ಆಲ್ ಆಸ್ಪೆಕ್ಟ್ಸ್ ಇಂಡಿ ನಗರಕ್ಕೆ ರಾತ್ರಿ ಹೊಂಟ್ರಿ ಅಂದ್ರೆ ಗೊತ್ತಾಗ್ತದೆ. ರೈಲ್ವೆ ಸ್ಟೇಷನ್ನಿಂದ ಜಸ್ಟ್ ಇಂಡಿಗೆ ಹೋಗಿ ಬಂದುಬಿಡಿ, ನಿಮ್ಗೆ ಅಲ್ಲಿ ಡೆವಲಪ್ಮೆಂಟ್ ಹೆಂಗೆ ಅದನ್ನು ಕಾಣಿಸ್ತದೆ. ಸೊ ಅದಕ್ಕಾಗಿ ಇನ್ನೂ ಮಾಡಬೇಕಾಗತ್ತೆ. ನಾನೆಲ್ಲನೇ ಆಗಿದೆ ಅಂತ ಹೇಳಲ್ಲ, ಆದರೆ ನನಗೆ ಸಿಕ್ಕಂಥ ಅವಕಾಶಗಳನ್ನು ಮೊದಲಿನ ಅವಧಿಯಲ್ಲಿ 3,500 ಕೋಟಿ, ಈ ಅವಧಿಯಲ್ಲಿ 4,500 ಕೋಟಿ. ಇನ್ನೂ ಹೆಚ್ಚು ಕಮ್ಮಿ 2 ತಿಂಗಳ ಕಡಿಮೆ 3 ವರ್ಷ ಅಧಿಕಾರ ನಮ್ಮದದ, ನಮ್ಮದೇ ಸರ್ಕಾರದ, ನಮ್ಮದೇ ಎಲ್ಲ ಅಂಗಲ್ದಾಗ ಇನ್ನೂ ಏನೇನು ಮಾಡಬೇಕಾಗ್ಯದ ನನ್ನ ಭಾಗದ ಜನರ ಬೇಕು ಬೇಡಿಕೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡೋನು. ನಾನು ಮೊದಲಿನ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದೆ ಭೀಮಾಶಂಕರ್, ಯಾವುದು ಅಸಾಧ್ಯವಾಗಿತ್ತು ಅದನ್ನು ಸಾಧನೆ ಮಾಡಿ ತೋರಿಸಿನಿ. ಯಾರೇನು ಹೇಳಿಸ್ಕೋಬೇಕಾಗಿಲ್ಲ ನಾನು. ಆಮೇಲೆ ನಾವೆಲ್ಲ ದೃಢ ಸಂಕಲ್ಪ ಮಾಡಿ ರಾಜಕಾರಣ ಮಾಡ್ತೀವಿ. ನಾನು ಚುನಾವಣೆ ಮೇ 8, 2013 ಗೆದ್ದ ದಿವಸ ಸೈನಿಕ್ ಸ್ಕೂಲ್ದಿಂದ ನೇರವಾಗಿ ಲಚ್ಚಾಣ ಮಟ್ಟಕ್ಕೆ ಹೋಗಿ ಅಲ್ಲಿ ಪ್ರಮಾಣ ಮಾಡಿ, ಚುನಾವಣೆ ಮುಗಿದ ನಂತರ, ಚುನಾವಣೆ ಮೊದಲಿಗೆ ಮತ ತರೋಗೋಸ್ಕರ ಅಲ್ಲ, ಚುನಾವಣೆ ಗೆದ್ದ ನಂತರ ನಾನು ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಕಟ್ಟಲಿಲ್ಲ ಅಂದ್ರೆ 2018 ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಂಗಿಲ್ಲ ಅಂತ ಹೇಳಿದೆ. ನಾನು ಆ ಫ್ಯಾಕ್ಟ್ರಿ 17 ಇದೆ, ಮುಖ್ಯಮಂತ್ರಿಗಳು ಕಟ್ಟಿದೆ, ಅದನ್ನು ಉದ್ಘಾಟನೆ ಮಾಡಿಸಿ ನಾನು 18 ಚುನಾವಣೆ. ನಾನು 18 ತಡವಲ್ಗಾದಾಗ ಹೇಳಿದ್ದೆ, ನಾನು ಕೆರೆ ತುಂಬಿಸ್ತಕ್ಕಂಥ ಯೋಜನೆ ನಾನು ಮಾಡ್ತೀನೋ, ಅಕ್ಟೋಬರ್ 2ಕ್ಕೆ ನಿಮ್ಮ ಕೆರೆ ಒಳಗೆ ನೀರು ಬೀಳಿಲ್ಲ ಅಂದರೆ 2023ಕ್ಕೆ ನಾನು ಚುನಾವಣೆ ನಿಂದ್ರಂಗೆ ಅಂತ ಹೇಳಿದೆ. ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ ದಿನ ಕೆರೆಗೆ ನೀರು ಹಾಕಿ 23 ಚುನಾವಣೆ ನಿಂತಿದೆ. ಆ್ಯಂಡ್ ವಿ ಆರ್ ಮೋಸ್ಟ್ ವೆರಿ ಡಿಫ್ರೆಂಟ್. ನಾನು ಏನೊಂದು ಮಾತು ಕೊಡ್ತೀನೋ ಆ ಬದ್ಧತೆಯ ರಾಜಕಾರಣ ನಾವು ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ಡೆವಲಪ್ಮೆಂಟ್ ಓರಿಯೆಂಟೆಡ್. ಕೆಲಸಕ್ಕೆ ಬರಲಾರ್ದ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡೋಲ್ಲ. ಆಮೇಲೆ ಯಾರೋ ನಾನು ಹೇಳಿದ್ರು, ಒಂದು ವೇಳೆ ಅದು ಗೌರ್ಮೆಂಟ್ ಆರ್ಡರ್ ಕೊಟ್ಟಿರಲಿಲ್ಲ, ವರ್ಕ್ ಆರ್ಡರ್ ಕೊಟ್ಟಿಲ್ಲ ಸಭೆಯಲ್ಲಿ ಯಾಕೆ ಭಾಗವಹಿಸಿರುತ್ತೆ. ನಾನು ರಾಜಕಾರಣ ಮಾಡುವ ವ್ಯಕ್ತಿ ಅಲ್ಲ. ರಾಜಕಾರಣ ಮಾಡುವ ವ್ಯಕ್ತಿ ಇತ್ತಂದ್ರೆ ಆ ಕಾರ್ಯಕ್ರಮ ಬಹಿಷ್ಕರಿಸಿ ಹೋಗ್ಬೋದು. 2023 ಆಲ್ಮೋಸ್ಟ್ ಅಲ್ಲಿ ಇಲೆಕ್ಷನ್ ನೋಟಿಫಿಕೇಶನ್ ಆಗೋ ಸಂಬಂಧ ಎಲ್ಲರಿಗೂ ಗೊತ್ತಾಗ್ತದೆ. ಮಾರ್ಚ್ನಾಗ ಏನೇನು ಶಂಕುಸ್ಥಾಪನೆ ಆಗ್ತವೆ ಚುನಾವಣೆ ದೃಷ್ಟಿಯಿಂದ ಆಗ್ತವೆ. ಆದ್ರೆ ನಾವು ಯಾವಕ್ಕೂ ಮಾತು ಕೊಡಲಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಅನುಕೂಲ ಆಗ್ಲಕ್ಕತ್ತದ, ಬ್ಲೇಮ್ ಗೇಮ್ ಯಾಕೆ ಮಾಡೋದು ಅವಾಗ? ಅದು ಅನ್ನಗತ್ತೆ. ಇವತ್ತು ನಾನು ಯಾರ ಬಗ್ಗೆನೂ ಏನು ವಿಚಾರ ಮಾಡೋಂಗಿಲ್ಲ. ಆಮೇಲೆ ಯಾವ ಪಕ್ಷಗಳು, ನಾನು ಯಾವ ಬೇರೆ ಪಕ್ಷದವ್ರು ಏನೂ ಮಾಡಿಲ್ಲ ಅಂತ ಹೇಳುವಂಥ ಆ ಜಯಮಾನ ನಂದಿಲ್ಲ. ಅವರಿಗೆ ಅವಕಾಶ ಸಿಕ್ಕಾರೆ ಅವ್ರು ಮಾಡಿರ್ತಾರೆ, ನಮಗೆ ಅವಕಾಶ ಸಿಕ್ಕಾರೆ ನಾವು ಮಾಡಿರ್ತೀವಿ. ಆ್ಯಂಡ್ ದ್ಯಾಟ್ ಈಸ್ ಆಲ್ವೇಸ್ ವಿ ಮಸ್ಟ್ ಬಿ ದೇರ್. ನಾವೆಲ್ಲರೂ ಆ ರೀತಿಯೇ ರಾಜಕಾರಣ ಮಾಡಬೇಕಾಗಿ, ಇಲ್ಕಂದ್ರೆ ಈ ಜಿಲ್ಲೆ, ಈ ನಾಡು ಈ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾನು ಸೂಕ್ಷ್ಮ ಕೆಲವರಿಗೆ ತಿಳುವಳಿಕೆ ಹೇಳ್ತೀನಿ. ಈ ಬ್ಲೇಮ್ ಗೇಮ್, ಈ ಸಣ್ಣ ರಾಜಕಾರಣ ಮಾಡ್ಕೋಬೇಡಿ. ಆಮೇಲೆ ಇವು ಯಾವ ಚುನಾವಣೆ ಒಳಗೆ ಕೆಲಸಕ್ಕೆ ಬರೋಂಗಿಲ್ಲ. ಚುನಾವಣೆನೇ ಬೇರೆ, ಡೆವಲಪ್ಮೆಂಟೇ ಬೇರೆ. ಚುನಾವಣೆಗೋಸ್ಕರ ಇವೆಲ್ಲ ಡೆವಲಪ್ಮೆಂಟ್ ಮಾಡೋದು ತೆಗೆದುಬಿಡಿ. ಚುನಾವಣೆ ಗೆಲ್ಲುವ ವಿಧಾನಗಳೇ ಬೇರೆ. ಅಭಿವೃದ್ಧಿ ಮಾಡೋದು ನಮ್ಮ ಆತ್ಮಸಾಕ್ಷಿಯಾಗಿ, ನಮ್ಮ ಜನರ ಪ್ರೀತಿ ವಿಶ್ವಾಸಕ್ಕಾಗಿ. ಸೊ ಅದಕ್ಕಾಗಿ ಪಾಪ ಇಷ್ಟೆಲ್ಲ ಕೆಲಸ ಆಗ ನಾಳೆ ಹೆಂಗಪ್ಪ ಭಾವನೆ ಇಟ್ಕೊಂಡು ನೀವೇನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನು ಮಾಡೋಣ. ವಿ ಆರ್ ಆಲ್ ಮೋಸ್ಟ್ ಕೆಲವರು ಅದ ಎಲ್ಲರಿಗೆ ಪಾಲಿಟಿಕ್ಸ್ ಮಾಡೋದು. ನೀವು ಹೆಂಗೆ ಗೆದ್ದಿರಲು ನನಗೆ ಗೊತ್ತದ, ನಾ ಹೆಂಗೆ ಗೆದ್ದಿತೀನೋ ಗೊತ್ತು. ಕೆಲವೊಬ್ರು ಮತ್ತೊಬ್ಬರ ಹೆಸರು ಮೇಲೆ ಗೆದ್ದಿರ್ತೀರಿ. ನಾವೆಲ್ಲ ಸ್ವಂತ ಹೆಸರು ಮೇಲೆ ಪಕ್ಷದ ಗಾಳಿ ಇದ್ರೂ ಗೆದ್ದಿತೀವೋ, ಪಕ್ಷದ ಗಾಳಿ ಇಲ್ಲಂದ್ರೂ ಗೆದ್ದಿತೀವೋ. ಆ ವಾತಾವರಣ ಸೃಷ್ಟಿ ಮಾಡ್ಕೋತೀವೋ, ಜನಮಾನಸ್ಸನಾಗ ಬರ್ತೀವಿ. ನಾವು ಹೆಂಗಿದೀವಿ ಅನ್ನೋದು ನಮ್ಮ ಜನರಿಗೆ ಗೊತ್ತದ. ನಾನು ಯಾವ್ಯಾವ ಕಾರ್ಯಕ್ರಮ ಮಾಡಿ ನೀವು ಅಲ್ಲಿ ಬಂದು ನೋಡ್ಬೋದು. ಇಂಡಿ ತಾಲೂಕದ ಸಮಗ್ರ ಬೆಳವಣಿಗೆ ಮೊದಲೇನಿತ್ತು, ಹಿಂದೆ ಇಂದು ಮುಂದೆ ಅನ್ನಂಗಿಟ್ಟಿನ ಇಂಡಿ ನೀವು ಬಂದು ನೋಡ್ಬೋದು. ಸೊ ಇವತ್ತು ಅಲ್ಲಿ ತಂದು ನಾವು ನಿಲ್ಲಿಸಿದ್ವಿ. ನಾವು ಭಾಳ ಮಂದಿ ಕೇಳಿದ್ರೆ ಇಂಡಿ ಜಿಲ್ಲಾ ಆಗ್ತದೆ ಅಂತ ಕೊಡ್ರಿ. ಹೌದು, ಕನಸು ಕೊಡ್ಲಿಕ್ಕೆ ತಕ್ಕದು. ನನ್ನ ಮಗು ರಾಜ ಅಲ್ಲ ಅಂತೇಳಿ ತಾಯಿ ತನ್ನ ಮಗುವಿನಿಗೆ ಹಾರೈಕೆ ಮಾಡ್ತಿರ್ತಾರೆ. ದಟ್ ಈಸ್ ಮಸ್ಟ್ ಬಿ ದೇರ್. ಹಿಂದಿಲ್ಲ ನಾಳೆ ಎಂದರೆ ಆಗಲಿ ಅದರ ಸಸಿ ನಾನು ಹೊಂಟೆ ನಟ್ಟಿದ್ದೀವಿ ನಾವು. ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೀನಿ ನಾನು. ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಕ್ರಿಯೇಟ್ ಮಾಡಿದ್ದೀವಿ? ಒಂದು DC ಆಫೀಸ್ಗೆ ಏನು ಇರಬೇಕು ಅವೆಲ್ಲ ಅಲ್ಲಿ ಮಾಡಿದ್ದೀವಿ. ಬಹುತೇಕ ಬೇರೆ ಇಲಾಖೆಗಳ ಆಫೀಸ್ಗಳು ಹೆಂಗಿರಬೇಕು ಅನ್ನೋದನ್ನು ಇಂಡಿಯಲ್ಲಿ ಮಾಡ್ತೀವಿ. KVK ಒಂದು ಸ್ಟೇಟ್ ಲೆವೆಲ್ ಬೋರ್ಡ್, ಲೈಮ್ ಡೆವಲಪ್ಮೆಂಟ್ ಬೋರ್ಡ್ ಇಂಡಿಗೆ ತಂದು ಮಾಡಿ. GI ಟ್ಯಾಗ್ ಕೊಡಿಸಿದ್ದೀವಿ ನಾವು ಈ ಜಿಲ್ಲೆಯಲ್ಲಿ. ಮೊದಲಿಗೆ ಏನು ಬೇಕು ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಲ್ ವರ್ಕ್ಸ್ ಐ ಹ್ಯಾವ್ ಡನ್ ಇಟ್. ಬಿಕಾಸ್ ನನಗೆ ಈ ರಾಜಕಾರಣ ಕಲೆ ಮಾಡಿಲ್ಲ. ನನ್ನ ಭಾಗ, ನಾನೇನು ಹುಟ್ಟಿದ್ದೀನಿ ಆ ಪ್ರದೇಶ ಭಾಳ ಹಿಂದದ. ಆ ಪ್ರದೇಶ ಮುಂದೆ ಬರಲಿ, ನಮ್ಮ ಜನರು ಎಲ್ಲ ಆ್ಯಂಗಲ್ದಾಗ ಮುಂದೆ ಬರಲಿ ಅಂತಕ್ಕಂಥ ಸದಾಶಯದಿಂದ ಮಾಡಿದ್ದೀವಿ ನಾವು. ಇದು ಯಾವುದೋ ರಾಜಕಾರಣ ಕಲೆಗೆ ಮಾಡೋದಲ್ಲ. ಅದಕ್ಕಾಗಿ ನಾನು ಬಂದು ಭಾಳ ಸೂಕ್ಷ್ಮ. ನಾನು ಕರೆದಿಲ್ಲ ಒಂದು 10 ಮಂದಿ ಕೂಡಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೋದು. ನಾನು ಇಡೀ ಜಯಮಾನದಾಗ ಐ ಆಮ್ ದ ಒನ್ ಮ್ಯಾನ್ ಆರ್ಮಿ ಆ್ಯಂಡ್ ದ್ಯಾಟ್ ಈಸ್ ಅವರ್ ಕಮಿಟ್ಮೆಂಟ್.
ಇದೇ ರೀತಿ ಬೆಳೆದೇವು. ಜನ ಸಮುದಾಯದಾಗ, ಜನ ಮಾನಸನಾಗ, ಅವ್ರ ಹೃದಯದಾಗ ನಾವು ರಾಜಕಾರಣ ಮಾಡಿದ್ದೀವಿ. ಅದಕ್ಕಾಗಿ ನಾನು ಸೂಕ್ಷ್ಮವಾಗಿ ಇದನ್ನು ರಾಜಕೀಯಗೊಳಿಸಕ್ಕೆ ಹೋಗ್ಬೇಡಿ, ನೀವೆಲ್ಲರೂ ಬರಬೇಕು. ಸಂಸದರು ಹೇಳಿದ್ರು ನಮ್ಗೆ ಕರೆದೇ ಇಲ್ಲ ಅಂತೇಳಿ, ನಿಮ್ಮ ಮುಖಾಂತರ ಅವ್ರಿಗೆ ಕರಿತೀನಿ. ಅವತ್ತು ನನಗೂ ಕರೆತಿರ್ಲಿಲ್ಲ. ನಂಗೆ ಯಾರು ಬೊಮ್ಮೆಯವ್ರೇನು ಫೋನ್ ಮಾಡಿದಾರೆ, ನಾನು ಕಾರಜೋಳವ್ರು ಏನು ಫೋನ್ ಮಾಡಿಲ್ಲ ನನಗೆ. ಆದರೆ ನನ್ನ ಕ್ಷೇತ್ರದ ಕರ್ತವ್ಯ, ನಾನು ಆ ವಿಧಾನಸಭಾ ಪ್ರತಿನಿಧಿಸ್ತೀನಿ. ಚುನಾವಣೆ ಇನ್ನೊಂದು ತಿಂಗಳದ ತಿಳ್ಕೊಂಡು ಇವ್ರ ಕ್ರೆಡಿಟ್ ತೊಗೊಂಡು ನಾಳೆ ನನಗೇನಾರ ಅನಾನುಕೂಲ ಆತ ತಿಳ್ಕೊಂಡಿಲ್ಲ. ನಾ ಇವಾಗ ವೆರಿ ಪಾಸಿಟಿವ್ ಮೈಂಡೆಡ್. ನಾನು ನೇರವಾಗಿ ನನ್ನ ಜನರಿಗೆ ಅನುಕೂಲ ಆಗೋದಿದ್ರೆ ಯಾರು ಮಾಡಿದ್ರೆ ಏನದು, ಎಂದು ಮಾಡಿದ್ರೆ ಏನದು, ದ ಅಲ್ಟಿಮೇಟ್ ಅವರ್ ಪೀಪಲ್ ಡೆವಲಪ್ಮೆಂಟ್, ಅದು ಇಂಪಾರ್ಟೆಂಟ್. ನಾನು ಅದಕ್ಕೆ ಭಾಳ ಹೃದಯವಂತಿಕೆಯಿಂದ ಹೋಗಿನಿ, ಭಾಳ ಹೃದಯವಂತಿಕೆಯಿಂದ ಮಾಡೀನಿ. ಆಮೇಲೆ ಯಾರೋ ಹೇಳಿದ್ರು ಎತ್ತಿನ ಬಂಡಿ ಒಳಗೆ ಬಂದಿದ್ರು, ಎತ್ತಿನ ಬಂಡೆಗೆ ಬಂದಿಲ್ಲ. ನಾವು ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಪಕ್ಕಕ್ಕೆ ಹೆಲಿಪ್ಯಾಡ್ ಇತ್ತು, ಅಲ್ಲೇ ಇಳಿದೀನು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ದೀವಿ, ನೇರವಾಗಿ ವೇದಿಕೆ ಹೋಗಿದ್ದೀವಿ, ನಮ್ಮ ವೆಹಿಕಲ್ದಾಗ ಹೋಗಿದ್ದೀವಿ. ಅದಕ್ಕೆ ಅವ್ರಿಗೆ ಯಾರೇ ಪಾಪ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು, ಮಾಹಿತಿ ಕೊರತೆಯಿಂದ ಮಾತಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ವೆರಿ ಮೆಮ್ರಿ ಪವರ್ ಚಲೋ ಇರಬೇಕು, ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸೊ ಅದಕ್ಕಾಗಿ ನಾನು ಎತ್ತಿನ ಬಂಡಿ ಒಳಗೆ ಹೋಗಿಲ್ಲ. ಎತ್ತಿನ ಬಂಡಿ ಒಳಗೆ ಹೋದ ಕಾರ್ಯಕ್ರಮ ಅಥರ್ಗಾದಿಂದ ಕೆರೆ ತುಂಬಿಸ್ತಕ್ಕಂಥ ಯೋಜನೆ, 4 ಕೆರೆಗಳು, ಅದು ಬೇರೆ. ರೇವಣಸಿದ್ದೇಶ್ವರ ಯಾತ್ನೀರ ಅವ್ರ ಯೋಜನೆ ಪೂರ್ತಿ ಗ್ರಾಮದಾಗ ನಡೆದ ಕಾರ್ಯಕ್ರಮ ಬೇರೆ. ಅದಕ್ಕೆ ಇದಕ್ಕೆ ಮಿಕ್ಸಪ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿ. ಸೊ ನೀವೆಲ್ಲರೂ ನಿಮ್ಮ ಅವಶ್ಯಕತೆಗಳೊಳಗೆ ಡೆವಲಪ್ಮೆಂಟ್ ಆಗಲಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ್ಯಕ್ಚುಲಿ 14ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಬರ್ತಾ ಇದ್ದಾರೆ. ನಾನು ಇನ್ನೊಮ್ಮೆ ಇಂಡಿ ಭಾಗದ ಮತ್ತು ಜನರಿಗೆ ವಿಶೇಷವಾಗಿ ತಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ, ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಭಾಗದ ಜನರ ಭವಿಷ್ಯವನ್ನು ಬೆಳಗಲಿ. ನಮ್ಮ ಭಾಗದ ರೈತರು ಬಹಳ ವರ್ಷಗಳ ನಂತರ ವಿ ಆರ್ ಟೇಲೆಂಡರ್ಸ್, ನಮ್ಮ ತೊಂದರೆ ಏನು ಅನುಭವಿಸಿದೆಯೋ ನಮಗೆ ಗೊತ್ತದು. ಸೊ ಈ ಎಲ್ಲ ಯೋಜನೆಗಳು ಬಂದಿದ್ದೆ ಅದಂದರೆ ಮೋರ್ ದೆನ್ 80% ನೀರಾವರಿ ನನ್ನ ಭಾಗಕ್ಕೆ ಆಗ್ತದೆ. ನನ್ನ ಜನರ ಬದುಕು ಬದಲಾವಣೆ ಆಗ್ತದೆ. ನಮಗೇನು ಸುದೀರ್ಘ 30-40 ವರ್ಷ ಸಹಾಯ ಮಾಡಿದ್ದಾರೆ, ಅವರ ಋಣಭಾರ ಕಡಿಮೆ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದಾಗಿದೆ. ನಾನು ಅದನ್ನು ಭಾಳ ಪ್ರಾಂಜೋಲ ಮನಸ್ಸಿನಿಂದ ಆ ಕಾರ್ಯಗಳು ಮಾಡಿದ್ದೀವಿ. ಆ ಕಾರ್ಯಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಅವರ ಸಹಾಯ ಈ ಭಾಗದ ಮೇಲೆ, ಈ ಜಿಲ್ಲೆ ಮೇಲೆ ಇರಲಿ ಅಂತೇಳಿ ನಾನು ಆಶಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.